ಈಗ ನನ್ನ ಜೊತೆ 4 ಜನ ಸ್ಟೂಡೆಂಟ್ಸ್ ಇಲ್ಲಿ ಬರ್ತಾರೆ ವೇದಿಕೆ ಮೇಲೆ. ಅವ್ರು ಬಂದಾಗ ನಾವೆಲ್ಲ ಸೇರಿ ಅವರ ಜ್ಞಾಪಕ ಶಕ್ತಿ ಎಷ್ಟು ಚೆನ್ನಾಗಿದೆ ಅಂತ ಟೆಸ್ಟ್ ಮಾಡ್ತೀವಿ. ನಮ್ಮ ಟೆಸ್ಟಲ್ಲಿ ಅವರು ಪಾಸ್ ಆಗಬೇಕು. ನಾವು ಹೇಳಬೇಕು ನಿಮ್ಮ ಮೆಮರಿ ಚೆನ್ನಾಗಿದೆ, ನಾವು ಒಪ್ಕೊಂಡ್ವಿ ಅಂತ ಹೇಳಬೇಕು. ಅಲ್ಲಿವರೆಗೂ ಈ ಪ್ರದರ್ಶನ ನಡೀತಾ ಇರುತ್ತೆ. ಅದಾದ್ಮೇಲೆ ಇದೇ ಟೆಕ್ನಿಕನ್ನು ನಿಮಗೆ ಹೇಳ್ಕೊಡ್ತೀನಿ, ಇಲ್ಲಿ ಬಂದಿರೋ ಆಡಿಯನ್ಸ್ಗೆ ಹೇಳ್ಕೊಡ್ತೀನಿ, ನೀವು ಕೂಡ ಬಂದ್ ಮಾಡ್ತೀರಾ. ಅದ್ಭುತವಾಗಿರುತ್ತೆ. ಯಾರು ಚೆನ್ನಾಗಿ ಮಾಡ್ತಾರೋ ಅವರಂತೂ ಆ ವಿಡಿಯೋ ಎಲ್ಲ ರೆಕಾರ್ಡ್ ಮಾಡ್ಕೊಂಡು ನೀವು ತಗೊಂಡೋಗಿ ಬೇರೆಯವ್ರು ತೋರಿಸಿದ್ರೆ ಅವ್ರ ಟೀಚರ್ಸ್ಗೆ, ಅವ್ರ ರಿಲೇಟಿವ್ಸ್ಗೆ, ಅವ್ರ ಫ್ರೆಂಡ್ಸ್ಗೆ ಯಾರು ನಂಬಲ್ಲ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ಬಿಟ್ಟು. ಸೊ ಪ್ರದರ್ಶನ ಸ್ಟಾರ್ಟ್ ಮಾಡೋಣವಾ? ನನ್ನ ಸ್ಟೂಡೆಂಟ್ಸ್ ಮೇಲೆ ಬರಬೇಕಾ, ವೇದಿಕೆ ಮೇಲೆ ಬರಬೇಕಾ? ಚಪ್ಪಾಳೆ ತಟ್ಟರೆ ಬರ್ತಾರೆ ಜೋರಾಗಿ. ವೆರಿ ಗುಡ್, ಥ್ಯಾಂಕ್ ಯು. ಈಗ ನನ್ನ ಜೊತೆ 4 ಜನ ಸ್ಟೂಡೆಂಟ್ಸ್ ಬರ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ ಇಲ್ಲಿ ಕೂತಿರ್ತಾರೆ, ಇಲ್ಲಿ ಆಸ್ ದಮ್ ಸಿಟ್ ಹಿಯರ್, ಕಮ್ ಹಿಯರ್. ಸೊ ಸ್ಕ್ರೀನ್ ಮೇಲೆ ಸರ್ ರಾಜ್ಕುಮಾರ್ ಸರ್ ಎಲ್ಲಿದ್ದೀರಾ? ರೆಡಿದಾ? ಓಕೆ, ಈಗ ಕೂತ್ಕೊಳ್ಳಿ 4 ಜನ. ಯು ನೋ ಹೌ ದ ನಂಬರ್ಸ್ ಆರ್. ಸೊ ಇಲ್ಲಿ 4 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಇವರು ಹೈಸ್ಕೂಲ್ ಸ್ಟೂಡೆಂಟ್ಸ್, ಪ್ರೈಮರಿ ಹೈಸ್ಕೂಲ್ ಸ್ಟೂಡೆಂಟ್ಸ್. ಅವರ ಜ್ಞಾಪಕ ಶಕ್ತಿ ಎಷ್ಟು ಚೆನ್ನಾಗಿದೆ ಅಂತ ಅವರು ಪ್ರದರ್ಶನ ತೋರಿಸ್ತಾರೆ. ನಾವು ಟೆಸ್ಟ್ ಮಾಡ್ತೀವಿ. ನಮ್ಮ ಟೆಸ್ಟಲ್ಲಿ ಪಾಸ್ ಆಗಬೇಕು ಇವರು. ಪಾಸ್ ಆದಮೇಲೆ ನೀವು ಕೂಡ ಇದನ್ನು ಕಲಿತೀರಾ. ತುಂಬ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ. ನೀವೇನು ಮಾಡ್ತೀರಾ ಅಂದರೆ ಒಂದು ವಸ್ತುವಿನ ಹೆಸರನ್ನು ಕೊಡ್ತೀರಾ ಇವರಿಗೆ. ಇಲ್ಲಿ ಕೂತಿರ್ತಾರೆ ಇವರು. ನೇಮ್ ಆಫ್ ಅನ್ ಆಬ್ಜೆಕ್ಟ್ ಕೊಡ್ತೀರಾ. ಉದಾಹರಣೆಗೆ ಚೇರ್, ಟೇಬಲ್, ಮೈಕ್, ನಿಮ್ಮ ಮನಸ್ಸಿಗೆ ಬಂದಿರೋ ಒಂದು ವರ್ಡ್ ಕೊಡ್ತೀರಾ. ಆ ವರ್ಡನ್ನು ನಾನು ಸ್ಕ್ರೀನ್ ಮೇಲೆ ತಗೋತೀನಿ. ಆದರೆ ಈ ಸ್ಟೂಡೆಂಟ್ಸು ಸ್ಕ್ರೀನ್ ನೋಡೋಕ್ಕಾಗಲ್ಲ ಇವ್ರಿಗೆ. ಇವರು ಕಣ್ಮುಚ್ಚಿರ್ತಾರೆ, ಮನಸ್ಸಲ್ಲಿ ಅದನ್ನು ರಿಜಿಸ್ಟರ್ ಮಾಡಿರ್ತಾರೆ. ನಾವು ಪ್ರಶ್ನೆ ಕೇಳಿದಾಗ ಯಾವ ಪದ ಯಾವ ನಂಬರಲ್ಲಿ ಇದೆ ಅಂತ ಅವ್ರು ಹೇಳಬೇಕು. ತುಂಬ ಚೆನ್ನಾಗಿರುತ್ತೆ. ಎಲ್ಲೂ ನೀವು ನೋಡಿರಲ್ಲ. ಆದರೆ ಇವ್ರು ಮಾಡಾದ್ಮೇಲೆ ಇದೇ ಟೆಕ್ನಿಕ್ ನಿಮ್ಮ ಮಗು ಮಾಡುತ್ತೆ. ಈಗಲೇ ಮಾಡುತ್ತೆ, ಇಲ್ಲೇ ಮಾಡುತ್ತೆ, ಫ್ರೀಯಾಗಿ ಮಾಡುತ್ತೆ. ಮಾಡೋಣವಾ? ರೆಡಿಯಾಗಿದ್ದೀರಾ? ಸ್ಟಾರ್ಟ್ ಮಾಡೋಣವಾ? ಓಕೆ, ನಾನು ಈ ಕಡೆಯಿಂದ ಒಂದು ತಗೋತೀನಿ ಪದ, ನೇಮ್ ಆಫ್ ಅನ್ ಆಬ್ಜೆಕ್ಟ್. ಈ ಕಡೆ ಒಂದು ತಗೋತೀನಿ. ಸ್ಕ್ರೀನ್ ಮೇಲೆ ನಮ್ಮ ರಾಜ್ಕುಮಾರ್ ಅವರು ಒಂದೊಂದಾಗಿ ಅದನ್ನು ಹಾಕ್ತಾ ಇರ್ತಾರೆ. ಅವರು ರೆಡಿ ಮಾಡ್ಕೊಂಡಿದ್ದಾರೆ. ಓಕೆ, ಇಲ್ಲಿ ಎಷ್ಟು ಜನ ಬೆಂಗಳೂರು ಸಿಟಿಯಿಂದ ಬಂದಿದ್ದೀರಾ? ಕೈ ಎತ್ತಿ. ಬೆಂಗಳೂರು ಸಿಟಿ ಅವರು. ಓಕೆ, ಥ್ಯಾಂಕ್ ಯು. ಬೆಂಗಳೂರು ಬಿಟ್ಟು ಬೇರೆ ಊರಿಂದ ಬಂದಿರೋರು ಹೇಳಮ್ಮ, ಯಾವ ಊರು? ತುಮಕೂರು. ವೆರಿ ಗುಡ್. ಅಲ್ಲಿ ಬೆಂಗಳೂರು ಬಿಟ್ಟು ಬೇರೆ ಊರು ಹೇಳಿ, ಯಾವ ಊರು? ಹಾ, ಬಾಗಲಕೋಟೆ. ಪಾವಗಡ. ಓಕೆ, ವೆರಿ ಗುಡ್. ಬೇರೆ ಯಾರಾದರೂ ಬೆಂಗಳೂರು ಬಿಟ್ಟು ಬೇರೆಯವರು? ಪಾವಗಡ, ದೆನ್ ತುಮಕೂರು. ಹೇಳಿ ಮೇಡಮ್. ಹಾಸನಿಂದ ಬಂದಿದ್ದಾರೆ. ವೆರಿ ಗುಡ್, ಥ್ಯಾಂಕ್ ಯು ವೆರಿ ಮಚ್. ಬೆಂಗಳೂರು ಬಿಟ್ಟು ಬೇರೆಯವರಿಂದ ಬಂದಿರೋರಿಗೆ ಒಂದ್ಸರಿ ಚಪ್ಪಾಳೆ ತಟ್ಟಿ ವೆಲ್ಕಮ್ ಮಾಡ್ಕೊಳ್ಳೋಣವಾ? ಥ್ಯಾಂಕ್ ಯು ವೆರಿ ಮಚ್. ಈಗ ನೇಮ್ ಆಫ್ ಅನ್ ಆಬ್ಜೆಕ್ಟ್ ಅನ್ನ ಕೇಳಿದಾಗ, ನೇಮ್ ಆಫ್ ಅನ್ ಆಬ್ಜೆಕ್ಟ್, ನೀವು ನಿಮ್ಮ ಮನಸ್ಸಲ್ಲಿ ಒಂದು ಪದವನ್ನು ಇಟ್ಕೊಂಡಿರಿ. ಏನೇ ಇರ್ಬೋದು. ನೇಮ್ ಆಫ್ ಅನ್ ಆಬ್ಜೆಕ್ಟ್, ಬೇಸಿಕಲಿ ಅ ನೌನ್. ಇಟ್ ಕ್ಯಾನ್ ಬಿ ಥಿಂಗ್ಸ್ ಲೈಕ್ ಚೇರ್, ಟ್ಯೂಬ್ ಲೈಟ್, ಮೈಕ್. ಆ ರೀತಿ ಬಂದಾಗ ಯು ಕ್ಯಾನ್ ಗಿವ್ ಎನ್ ಆಬ್ಜೆಕ್ಟ್ ಆ್ಯಂಡ್ ಇಟ್ ವಿಲ್ ಗೋ ಆನ್ ಟು ದ ಸ್ಕ್ರೀನ್. ಈ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ, ನೀವು ಹೇಳಿರೋ ಪದವನ್ನು ಮನಸ್ಸಲ್ಲಿ ಇಟ್ಕೋತಾರೆ, ರಿಜಿಸ್ಟರ್ ಮಾಡ್ತಾರೆ, ಮೆಮರಿ ರಿಜಿಸ್ಟರ್ ಮಾಡ್ತಾರೆ. ಒಂದು 5, 10, 20, 30, 40, 50 ವರ್ಡ್ಸ್ ಕೊಟ್ಟಾದ ನಂತರ ನಾವು ಇವ್ರಿಗೆ ಕೇಳ್ತೀವಿ 5ನೇದು ಯಾವುದು, 10ನೇದು ಯಾವುದು, 20 ಯಾವುದು ಅಂತ ಕೇಳಿದ್ರೆ ನಾವು ಅವ್ರು ನೋಡ್ದೇನೆ ಹೇಳಬೇಕು, ತಕ್ಷಣ ಹೇಳಬೇಕು. ಅದ್ಭುತವಾಗಿರುತ್ತೆ. ಆಮೇಲೆ 1ರಿಂದ 20, 20ರಿಂದ 1 ಯಾವ ರೀತಿ ಕೇಳಿದ್ರು ಅವ್ರು ಹೇಳಬೇಕು. ಅದನ್ನ ನೀವು ನೋಡ್ತೀರಾ. ಅದಾದ್ಮೇಲೆ ಇದೇ ಟೆಕ್ನಿಕ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದು ಕಲ್ತ್ಕೊಂಡ್ರೆ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಇವ್ರು ಓದಿರೋ ವಿಷಯವನ್ನ ಯಾವಾಗ ಬೇಕಾದರೂ, ಯಾವ ಕ್ಷಣದಲ್ಲಿ ಬೇಕಾದರೂ, ಯಾವ ಟೆಸ್ಟ್, ಯಾವ ಪರೀಕ್ಷೆಯಲ್ಲಿ ಬೇಕಾದರೂ ನಿಮಗೆ ಬೇಕಾದಾಗ ನೀವು ನೆನೆಸ್ಕೊಂಡು ಬರೀಬೋದು. ಯುವರ್ ಮೆಮರಿ ವಿಲ್ ಬಿ ಇನ್ ಯೋರ್ ಕಂಟ್ರೋಲ್. ತುಂಬ ಚೆನ್ನಾಗಿರುತ್ತೆ. ಮೆಮರಿ ಬಗ್ಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ, ಕೇಳ್ಕೊಳ್ಳಿ. ಸಾಕಷ್ಟು ಜನ ಸ್ಟೂಡೆಂಟ್ಸ್ ಹೇಳ್ತಾರೆ, ನನ್ನ ಮೆಮರಿ ವೀಕ್ ಇದೆ ಸರ್, ನನ್ನ ಮಾರ್ಕ್ಸ್ ಕಮ್ಮಿ ಬರುತ್ತೆ ಸರ್, ನಾನು ಮರ್ತೋಗ್ತೀನಿ ಅಂತ. ಮರೆಯಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಒಂದು ಫಾರ್ಮುಲಾ ಹೇಳ್ತೀನಿ, ಕೇಳ್ಕೊಳ್ಳಿ. 3 ಅವರ್ ಪರೀಕ್ಷೆಯಲ್ಲಿ 1 ವರ್ಷ ಓದಿರೋದು ಮರ್ತೋಗುತ್ತೆ. ಕರೆಕ್ಟಾ? 3 ಅವರ್ ಪರೀಕ್ಷೆಯಲ್ಲಿ 1 ವರ್ಷ ಓದಿರೋದು ಮರ್ತೋಗುತ್ತೆ. ಸ್ಟೂಡೆಂಟ್ಸ್ ಹೇಳ್ತಾರೆ, ಸರ್ ಮೆಮರಿ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಯಾವ ಮಗು 3 ಅವರ್ ಓದಿರೋದು, 1 ವರ್ಷ ಓದಿರೋದು 3 ಅವರ್ ಪರೀಕ್ಷೆಯಲ್ಲಿ ಮರ್ತೋಗುತ್ತೋ, ಅದೇ ಮಗುಗೆ ನಾವು 3 ಅವರ್ ಫಿಲಮ್ ತೋರಿಸಿದ್ರೆ 1 ವರ್ಷ ಸ್ಟೋರಿ ಹೇಳುತ್ತೆ. ಎಸ್ ಆ ನೋಟ್ ಎಲ್ಮೆಂಟ್. ಈಗ ನೋಡಿ, ಮತ್ತೊಂದ್ಸರಿ ಹೇಳ್ತೀನಿ. 1 ವರ್ಷ ಓದಿರೋದು 3 ಅವರ್ ಮರ್ತೋಗುತ್ತೆ.
ಅದೇ ಮಗುಗೆ 3 ಅವರ್ ಫಿಲಮ್ ತೋರಿಸಿದ್ರೆ 1 ವರ್ಷ ಸ್ಟೋರಿ ಹೇಳುತ್ತೆ. ಬರೀ ಸ್ಟೋರಿ ಹೇಳಲ್ಲ, ಹಾಡಾಡುತ್ತೆ, ಡೈಲಾಗ್ಸ್ ಹೇಳುತ್ತೆ. ಮಹೇಂದ್ರ ಬಾಹುಬಲಿ ಆ ಫಿಲಮ್ ಬಂದು 3-4 ವರ್ಷ ಆಯ್ತು. ಈಗಲೂ ಪಾರ್ಟ್ 1 ಪಾರ್ಟ್ 2 ಯಾರಿಗೂ ಮರೆಯಲ್ಲ. ಆದ್ರೆ ಫಾರ್ಮುಲೆ ಮರ್ತೋಗುತ್ತೆ. ಆ ರಾಕಿ KGF ಅಲ್ಲಿ ರಾಕಿ ಡೈಲಾಗ್ ಹೇಳೋದು, ಆ ಹಾಡು ಸೀನು ಎಲ್ಲ ನೆನಪಿರುತ್ತೆ. ನಿನ್ನೆ ಓದಿರೋ ಪಾಠ ಇವತ್ತು ಮರ್ತೋಗುತ್ತೆ. ಸೊ ಎಲ್ಲ ಒಂದ್ ಕಡೆ ಮೆಮರಿ ವರ್ಕ್ ಆಗತ್ತೆ, ಎಲ್ಲೋ ಒಂದ್ ಕಡೆ ವರ್ಕ್ ಆಗಲ್ಲ. ಎಲ್ಲಿ ಇಂಟ್ರೆಸ್ಟ್ ಇರುತ್ತೋ, ಯಾವ್ದನ್ನ ಎಂಜಾಯ್ ಮಾಡ್ತಾರೋ ಅದು ಮರೆಯಲ್ಲ. ಫಿಲಮ್ ಹಾಡು, ಲಿರಿಕ್ ಬುಕ್ಸ್ ಬೇಡ, ಟ್ಯೂಷನ್ ಬೇಡ, ಟೀಚರ್ ಬೇಡ, ಹಾಗೆ ಬರುತ್ತೆ ಹಾಡು. ಬರೀ ಹಾಡಾಡಲ್ಲ, ಡಾನ್ಸ್ ಸ್ಟೆಪ್ಪು ಹಾಕ್ತಾರೆ ಅದ್ರ ಜೊತೆಗೆ. ಮೆಮರಿಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ. ಆದ್ರೆ ನಿನ್ನೆ ಓದಿರೋ ಥಿಯರಮ್ ಹೇಳಪ್ಪ ಅಂದ್ರೆ ತುಂಬಾ ಡಿಫಿಕಲ್ಟ್ ಇದೆ, ಮರ್ತೋಗತ್ತೆ ಅಂತ. ನಾನು ಇವತ್ತಂತೂ ನೆಟ್ಫ್ಲಿಕ್ಸ್ ಅದೆಲ್ಲ ಬಂದಾದ್ಮೇಲೆ ಬರೀ ಕನ್ನಡ ಫಿಲಮ್ ಅಲ್ಲ, ಯಾವ ಭಾಷೆ ಫಿಲಮ್ ಬೇಕಾದ್ರೂ ನೋಡಿ ಅರ್ಥ ಮಾಡ್ಕೊಂತಾರೆ. ಸಬ್ ಟೈಟಲ್ ಫಿಲಮು ನೋಡ್ತಾರೆ, ಸಬ್ ಟೈಟಲ್ ನೋಡ್ತಾರೆ. ಆ ಫಿಲಮ್ ಅಲ್ಲಿ ಮಲಯಾಳಂ ಅಲ್ಲಿ ಮಾತಾಡ್ತಾ ಇರ್ತಾನೆ ಅವನು, ಸಬ್ ಟೈಟಲ್ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಇವನು ಕನ್ನಡದವನು 1 ಸೆಕೆಂಡ್ ಅಲ್ಲಿ ಮಲಯಾಳಮು ಕೇಳಿಸ್ಕೊಳ್ತಾನೆ, ಇಂಗ್ಲಿಷು ಅರ್ಥ ಮಾಡ್ಕೊಳ್ತಾನೆ, ಅದನ್ನ ಕನ್ನಡದಲ್ಲಿ ಸ್ಟೋರಿ ಕೂಡ ಹೇಳ್ತಾನೆ. ನೋಡಿ ಎಷ್ಟು ಜಾಣ ನಮ್ಮ ಸ್ಟೂಡೆಂಟ್ಸ್. ಆದ್ರೆ ಸ್ಟಡೀಸ್ ಬಂದಾಗ ಮರ್ತೋಗತ್ತೆ, ಪೊಯಮ್ ಮರ್ತೋಗತ್ತೆ. ಆದ್ರೆ ಮಲಯಾಳಂ ಫಿಲಮ್ ಜ್ಞಾಪಕ ಇರುತ್ತೆ. ಸೊ ಯಾವುದನ್ನ ಎಂಜಾಯ್ ಮಾಡ್ತಾರೋ ಮಕ್ಕಳು ಅದು ಮರೆಯಲ್ಲ. ಯಾವುದನ್ನ ಡಿಫಿಕಲ್ಟ್ ಅನ್ಸುತ್ತೋ ಅವ್ರಿಗೆ, ಎಂಜಾಯ್ ಮಾಡಲ್ವೋ ಅದು ಮರ್ತೋಗುತ್ತೆ. ಸೊ ಸ್ಟಡೀಸು ಎಂಜಾಯಬಲ್ ಆಗಿರ್ಬೇಕು. ಟೆಕ್ಸ್ಟ್ ಬುಕ್ ತಗೊಂಡು ಕೂತ್ಕೊಂಡ್ರೆ ಅವ್ರಿಗೆ ಎಂಟರ್ಟೈನಿಂಗ್ ಆಗಿರ್ಬೇಕು. ಸಾಧ್ಯವಾ ಸರ್? ಹೌದು ಸಾಧ್ಯ. ಅದನ್ನ ಮೆಮರಿ ಟೆಕ್ನಿಕ್ಸ್ ಅನ್ನು ಯೂಸ್ ಮಾಡ್ಬೇಕು. ಅವರು ಮೆಮರಿ ಟೆಕ್ನಿಕ್ಸ್ ಯೂಸ್ ಮಾಡಿದ್ರೆ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂತಾರೆ, ರೀಕಾಲ್ ಮಾಡ್ಕೊಂತಾರೆ. ಸೊ ಈಗ ನಾವು ರೆಡಿ ಆಗಿದ್ದೀವಿ, ಸ್ಟಾರ್ಟ್ ಮಾಡೋಣವಾ? ಸೊ ಮೊದಲನೇ ಅವಕಾಶ ಇಲ್ಲಿ ಕೂತಿರೋ ಪೇರೆಂಟ್ಸ್ಗೆ. ಐ ವಾಂಟ್ ಎ ನೇಮ್ ಆಫ್ ಅನ್ ಆಬ್ಜೆಕ್ಟ್. ಸೊ ಐ ಸ್ಟಾರ್ಟ್ ವಿತ್ ದ ಮೇಡಮ್ ಹಿಯರ್. ಮೇಡಮ್, ಗಿವ್ ಮಿ ಅ ನೇಮ್ ಆಫ್ ಅನ್ ಆಬ್ಜೆಕ್ಟ್. ಇಟ್ ಕ್ಯಾನ್ ಬಿ, ಪ್ಲೀಸ್ ಸಿಟ್ ಡೌನ್. Give me any name of an object. It can be like tube light, mic, fan, anything that comes to your mind. Fan. Very good. Number 1 is fan. So fan is going to go on the screen. That's number 1. 1 is fan. Now what these students are doing is they are registering. They are keeping that in mind. So I'll go to the second word. 1 fan. I'll take 1 from my right, one from my left. I'll go to the gentleman here. Sir, I like your dress, suited and booted. You look so handsome. Air condition. Okay. Number, sir, it's easy. Fan, air condition related. Can we change the word? Give me something different. ಈಗ ಫ್ಯಾನ್, ಏರ್ ಕಂಡೀಷನ್ ಎರಡು ರಿಲೇಟೆಡ್ ಅಲ್ವಾ? ಈಸಿ ಆಗಿರುತ್ತೆ. ಸ್ವಲ್ಪ ಬೇರೆದಾಗಿ ಹೇಳಿ. LED light. Okay, we'll get LED. Number 2 is LED. 1 is fan, 2 is. ಯಾರಾದ್ರೂ ವರ್ಡ್ ಕೊಡ್ಬೇಕಾದ್ರೆ you can put your hand up, I'll take the word. ಯಾರು ಬೇಕಾದ್ರೂ ಕೊಡ್ಬೋದು. I have no objection. ಹೇಳಮ್ಮ. 1 is fan, 2 is LED. ಹೇಳಮ್ಮ. Stage. Okay, very good. Number 2 is LED. Number 3 is stage. Number 2 is LED. Number 3 is stage. Yes, sir. Specs. Very good. Number 2 LED. Number 3 is stage. We go to number 4. Number 4, spectacles. Spectacles. 1 fan, 2 LED, 3 stage, and 4 spectacles. We're going to 5 now. तुम्हें बोलते हैं, बोलो साहब. Sewing machine. होता सब होता. मैं sewing machine क्यों बोले, मैं सोच रहा हूँ, वो सोच रहा हूँ. वो काम में ही. Very good. Okay, number 3 is stage. Number 4, spectacles. 5 is sewing machine. Would you please pronounce sewing machine? 4 spectacles, 5 sewing machine. 1 fan, 2 LED, 3 stage, 4 spectacles, 5 sewing machine. Is my speed okay, computers? Wonderful. So we can now go to the 6th object. Yes, sir. You can give me the object. Pen. Pen is number 6. 5 sewing machine. 5 is sewing machine. 6 is pen. 6 pen. I want to take objects from different people. Yes, 6 pen. Hello, Marie. ಈ ಕಡೆ ಬಾ. ಕ್ಯಾಮ್ರಾ ಮುಂದೆ ಬಾ ನೀನು. ವೆರಿ ಗುಡ್. ಕಮ್ ಹಿಯರ್. 6 is pen. ಇಲ್ಲಿ ಬಾ, ನನ್ನ ಜೊತೆ ಬಾ. ಸೆಕೆಂಡ್ ಮಾಡು. ಈಗ ಹೇಳು. ಪಬ್ಲಿಕ್ ಟಿವಿ. ವೆರಿ ಗುಡ್. ಇಲ್ಲಿ ನೋಡಿ, ಪಬ್ಲಿಕ್ ಟಿವಿ ಅಂತ ಹೇಳಿದಾನು. ಜೋರಾಗಿ ಚಪ್ಪಾಳೆ ತಗೊಳ್ಳಿ ಹುಡುಗನಿಗೆ. ಐ ಲೈಕ್ ಬಾಯ್ಸ್ ಹೂ ಆರ್ ಲೈಕ್ ದಿಸ್. ಕಾನ್ಫಿಡೆಂಟ್ ಆಗಿರ್ಬೇಕು, ಎಲ್ಲರ ಮುಂದೆ ನಿಂತ್ಕೊಂಡು ಮಾತಾಡಬೇಕು ಧೈರ್ಯವಾಗಿ. ಈ ರೀತಿ ಸ್ಟೂಡೆಂಟ್ಸ್ ಇದ್ರೆ ಲೀಡರ್ಸ್ ಆಗ್ತಾರೆ ಮುಂದೆ ಹೋಗಿ.
ನೋಡಿ ಆ ಹುಡುಗ ಅಲ್ಲಿಂದ ಬಂದು ಎಲ್ಲರ ಮುಂದೆ ಪಬ್ಲಿಕ್ ಟಿವಿ ಅಂತ ಹೇಳ್ದ. 6 ಪೆನ್ and 7 is public TV. Is my speed okay, computers? 6 pen, 7 public TV. ಈಗ ನೋಡಿ ವರ್ಡ್ಸ್ ಮೇಲ್ ಹೋಗ್ತಾ ಇದೆ, ಬೇರೆ ಬೇರೆ ವರ್ಡ್ಸ್ ಬರ್ತಾ ಇದೆ, ಬೇರೆ ಬೇರೆ ಜನ ಬೇರೆ ಬೇರೆ ವರ್ಡ್ಸ್ ಹೇಳ್ತಾ ಇದ್ದಾರೆ. ಈಗ ಇವರೆಲ್ಲ ಅದನ್ನ ಕ್ಯಾಪ್ಚರ್ ಮಾಡ್ತಾ ಇರಬೇಕು. ಬಂದೇ ಇರಿ ಮೇಡಮ್, ಬಂದೇ ಇರಿ ಮೇಡಮ್. ಸೊ ವಾಚ್ ವಾಟ್ ದಿ ಸ್ಟೂಡೆಂಟ್ಸ್ ಆರ್ ಡೂಯಿಂಗ್. ಮನೆಯಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಈ ಕಾನ್ಸಂಟ್ರೇಷನ್ ಇದ್ರೆ, ಈ ಫೋಕಸ್ ಇದ್ರೆ ನೀವು ಯಾವ ಕಾರಣಕ್ಕೂ ಮರೆಯಕ್ಕೆ ಸಾಧ್ಯವಿಲ್ಲ. ಓದ್ತಾ ಇರಬೇಕಾದ್ರೆ ಈ ರೀತಿ ಇರಬೇಕು, ಫೋಕಸ್ಡ್ ಆಗಿರ್ಬೇಕು, ಒಂದೇ ಕಡೆ ಇರಬೇಕು ಮನಸ್ಸು. ಆದರೆ ಸ್ಟೂಡೆಂಟ್ಸ್ ಈ ನಡುವೆ ಏನು ಮಾಡ್ತಾರೆ, ಫೋನ್ ಇಟ್ಕೊಂಡು ಓದ್ತಾ ಇರ್ತಾರೆ, SMS ಮಾಡಿಕೊಂಡು, ವಾಟ್ಸಪ್ಪಲ್ಲಿ ಯೂಟ್ಯೂಬ್ ನೋಡ್ಕೊಂಡು ಓದ್ತಾ ಇರ್ತಾರೆ, ಏನೂ ಹೋಗಲ್ಲ ತಲೆಗೆ, ಟೈಮ್ ವೇಸ್ಟ್ ಅದು. ಆ ಥರ ಮಾಡೋ ಸ್ಟೂಡೆಂಟ್ಸ್ಗೆ ಒಂದೇ ಒಂದು ರಿಕ್ವೆಸ್ಟು, ನೀವು ಫುಲ್ ಟೈಮ್ ಯೂಟ್ಯೂಬ್ ನೋಡಿ, ಓದಬೇಡಿ ನೀವು. ಯಾಕಂದರೆ ನೀವು ಓದ್ಕೊಂಡು ಯೂಟ್ಯೂಬ್ ಅಂದರೆ ನೀವು ಯೂಟ್ಯೂಬ್ ಸರಿಗೆ ನೋಡಲ್ಲ, ಓದೋದು ಸರಿಗೆ ಮಾಡ್ಕೊಳ್ಳಲ್ಲ. ಯಾವುದಾದ್ರು ಒಂದು ಕೆಲಸ ಒಂದು ಟೈಮಲ್ಲಿ ಮಾಡಿ, ಒನ್ ಆಕ್ಟಿವಿಟಿ ಅಟ್ ಒನ್ ಟೈಮ್. ಯೂಟ್ಯೂಬ್ ನೋಡೋ ಮನಸ್ಸಿದೆಯಾ, ಯೂಟ್ಯೂಬ್ ನೋಡ್ಕೊಂಡು ಎಂಜಾಯ್ ಮಾಡ್ಕೊಳ್ಳಿ. ಓದೋ ಕಡೆ ಕೂತ್ಕೊಂಡ್ರೆ ಯೂಟ್ಯೂಬ್ ಕಡೆ ಹೋಗಬಾರ್ದು. ಸೊ ಒನ್ ಆಕ್ಟಿವಿಟಿ ಅಟ್ ಒನ್ ಟೈಮ್. ಎಸ್, ದಟ್ಸ್ ವಾಟ್ ದಿ ಸ್ಟೂಡೆಂಟ್ಸ್ ಆರ್ ಡೂಯಿಂಗ್ ಹಿಯರ್ ಆ್ಯಂಡ್ ಯು ಕ್ಯಾನ್ ಆಲ್ಸೋ ಡೆವಲಪ್ ದಿಸ್. ಈಗ ನಾವು ಪ್ರಶ್ನೆ ಕೇಳ್ತೀವಿ, ಈಗ ಇವರು ಉತ್ತರ ಹೇಳಬೇಕು, ತುಂಬ ಚೆನ್ನಾಗಿರುತ್ತೆ. ಇಟ್ಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಫ್ಯಾಸಿನೇಟಿಂಗ್. ಇದನ್ನ ನೀವು ಕಲ್ತ್ಕೋಬೇಕಾದ್ರೆ ತುಂಬ ಈಸಿ ಇದು. ಎನಿಬಡಿ ಕ್ಯಾನ್ ಲರ್ನ್ ದಿಸ್. ನಾನು ಹೇಳ್ಕೊಡ್ತೀನಿ, ಇವತ್ತೇ ಫ್ರೀಯಾಗಿ ಹೇಳ್ಕೊಡ್ತೀನಿ. ಇಲ್ಲಿ ಬಂದಿರೋ ಎಲ್ಲ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ತೀನಿ. ಓಕೆ, ಸೊ 6 is ಪೆನ್, 7 ಪಬ್ಲಿಕ್ ಟಿವಿ. ಮೇಡಮ್ ನೀವೇನೋ ಹೇಳ್ತಾ ಇದ್ರಿ, ಈಗ ವಿದ್ಯಾಪೀಠ ಅಂತ ಹೇಳಿದ್ರೆ ಪಬ್ಲಿಕ್ ಟಿವಿ ವಿದ್ಯಾಪೀಠ ಈಸಿ ಅವ್ರಿಗೆ. ಎಜುಕೇಶನ್ ಅದನ್ನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬಿಡ್ರಿ, ಇಂಗ್ಲೀಷ್. ಒಂದು ನಿಮಿಷ ಬಂದೇ ಇರಿ, ಒಂದು ನಿಮಿಷ ಬಂದೆ. 6 is ಪೆನ್, 7 ಪಬ್ಲಿಕ್ ಟಿವಿ, 8 ಎಜುಕೇಶನ್. 7 ಪಬ್ಲಿಕ್ ಟಿವಿ, 8 ಎಜುಕೇಶನ್. ಆ ಕಡೆ ಹೋಗಿ ಬಂದೆ, ಒಂದು ನಿಮಿಷ. ನಾವು ಹಿಯರ್ ತಾವು ಹೇಳಿ ಸರ್. ಶಾಂಡಿಲಿಯರ್. ಓಕೆ, 7 ಪಬ್ಲಿಕ್ ಟಿವಿ, 8 ಎಜುಕೇಶನ್, 9 is chandelier. ಸ್ವಲ್ಪ ಚೇಂಜ್ ಮಾಡಿಬಿಡಿ ಸರ್ ವರ್ಡ್ ಅದು. chandelier, can we call it something like book? That pronunciation may be a problem. Chandelier. So 8 education, 9 book. It's not chandelier, it's book. 8 education and 9 book. Is my speed record computers? 6 pen, 7 public TV, 8 education, 9 book. We go to 10 now. To my right, Helma. Leader, wonderful. 8 education, 9 book, and 10 is leader. 10 leader. 10 leader. I'll give you the last 5. 5 shaving machines, 6 pen, 7 public TV, 8 education, 9 book, and 10 leader. Is my speed okay? Shall I proceed? 1 fan, 2 LED, 3 stage, 4 spectacles, 5 sewing machine, 6 pen, 7 public TV, 8 education, 9 book, 10 leader. We go to 11 now. To my right, anybody wants to give him an object? Yes, that girl there. Laptop. Very good. 10 leader, 11 laptop. 11 laptop is the 11. Hello, Marie. 11 laptop. Yes. Speaker. Wonderful. 11 laptop and 12 is speaker. 10 leader, 11 laptop, 12 is speaker. Hello, Marie. Chalk piece. 11 laptop, 12 speaker, 13 is chalk piece. 13 chalk piece. Yes, sir. Sky. ನಿಮ್ಮ ಮಿಸ್ಸಸ್ ಬಂದಿಯಾರಾ? ಜೊತೆಗೆ ಬಂದಿಲ್ಲ. ಅದಕ್ಕೆ ತುಂಬ ಫ್ರೀ ಆಗಿ ಸ್ಕೈ ಅಂತ ಹೇಳ್ಬಿಟ್ಟು ಆರಾಮಾಗಿ ಕೂತಿದ್ರು. ಯಾರು ಅವ್ರ ಹಸ್ಬೆಂಡ್ ಜೊತೆ ಬಂದಿಯಲ್ಲ ಮುಂದೆ ಕೂತಿಯಾರು ನೋಡಿ. ಯಾರು ವೈಫ್ ಜೊತೆ ಮಾಡ್ತಾರೋ ಅವ್ರು ಫ್ರೀ ಆಗಿರಲ್ಲ. ತುಂಬ ನೋಡಿ ಎಷ್ಟು ಆನಂದ ಇದೆ, ಎಷ್ಟು ಸಂತೋಷ ಇದೆ. ನಾಟ್ ಲೈಕ್ ದಟ್ ಸರ್ ಅಂತ. 11 ಲ್ಯಾಪ್ಟಾಪ್, 12 ಸ್ಪೀಕರ್, 13 ಚಾಕ್ ಪೀಸ್, 14 ಯಾರಾದ್ರೂ ಹೇಳ್ತೀರಾ ಈ ಕಡೆ? ಹೇಳು ಮರಿ. ಇವತ್ತು ಯಾಕೆ ಕಾಲೇಜು? ಭಾನುವಾರ ಕಾಲೇಜಾ? ಹೇಳ್ಬಿಡೋಣ, ಒಂದು ಏನೋ ಹೇಳ್ಬಿಡೋಣ ಸರ್ ಅಂದ್ರು. ಓಕೆ, 12 ಸ್ಪೀಕರ್, 13 ಚಾಕ್ ಪೀಸ್, 14 ಕಾಲೇಜ್. 14 college. 14 college. 11 laptop, 12 speaker, 13 chalk piece and 14 college. ಎರಡು ಹ್ಯಾಂಡ್ ಮೈಕ್ ಬೇಕಾಗಿರುತ್ತೆ. ಎರಡಲ್ಲಿ ಒಂದು 4 ಇದ್ರೆ ನಡೆಯುತ್ತೆ, ಆದರೆ ಅಟ್ಲೀಸ್ಟ್ 2 ಇದ್ರೆ ನಡೆಯುತ್ತೆ. 2 ಬೇಕಾಗಿರುತ್ತೆ ಸ್ಟೂಡೆಂಟ್ಸ್ ಉತ್ತರ ಕೊಡಬೇಕಾದ್ರೆ. ಒಂದು ನಿಮಿಷ ಹೇಳಿದೆ ಸರ್, ಒಂದು ನಿಮಿಷ. ಓಕೆ, 13 chalk piece, 14 college. ಹೇಳಿ ಸರ್.
ವಾಟರ್ ಬಾಟಲ್. ಪಬ್ಲಿಕ್ ಟಿವಿ ಅವರೇ ಯಾರಾದ್ರೂ ಸ್ವಲ್ಪ ವಾಟರ್ ಬಾಟಲ್ ಅಂತ ಕೊಡಿ ಇದೆಯಾ? ಓಕೆ, ಅದು ನೀವು ಥ್ಯಾಂಕ್ಸ್ ಹೇಳ್ತಾ ಇದೀರಲ್ವಾ, ವಾಟರ್ ಬಾಟಲ್ ಕೊಡ್ತಿದ್ದಾರೆ ಸರ್ ನಮಗೆ. ಓಕೆ, 14 is college, 15 water bottle. I give you the last 5 objects. ಬಂದೇ ಇರೋ ನಿಮಿಷ. 11 laptop, 12 speaker, 13 chalk paste, 14 college and 15 is water bottle. Is my speed okay, computers? Thanks. Okay, bolo ji. Okay, now we go to 16th object. Bolo, kya bol rahe tu? Football. Okay, 15 water bottle, 16 is football. 16 football. ಮೇಡಮ್ ಹೇಳಿ ನೀವು. 16 ಫುಟ್ಬಾಲ್. ಮೊಬೈಲು, ಹಾಳಾದ ಮೊಬೈಲು ಬಂದು ಎಲ್ಲ ವಿದ್ಯಾರ್ಥಿಗಳನ್ನ ಹಾಳಾಗೋದ್ರು. ಮೊದಲು ಟಿವಿ ಅಂತ ಪಡ್ಕೊತಾ ಇದೀವಿ, ಈಗ ಟಿವಿನೇ ಬೇಕಾಗಿಲ್ಲ, ಜೋಬಲ್ಲಿ ಇಟ್ಕೊಂಡು ಎಲ್ಲಿ ಬೇಕಾದ್ರೂ ಹೋಗ್ತಾರೆ. ಕಾಲೇಜಲ್ಲಿ ಹೋದ್ರೂ ಮೊಬೈಲು, ಮನೆಗೆ ಬಂದರೂ ಮೊಬೈಲು, ಬಸ್ ಸ್ಟ್ಯಾಂಡಲ್ಲೂ ಮೊಬೈಲು, ಫ್ರೆಂಡ್ ಜೊತೆನೂ ಮೊಬೈಲು, ಟಾಯ್ಲೆಟ್ ಅಲ್ಲೂ ಮೊಬೈಲು. ಹೇಳ್ತೀರಾ ಅದನ್ನ? ಟಾಯ್ಲೆಟ್ ಅಲ್ಲೂ ಮೊಬೈಲು. ಅಬ್ಬಾ. 11 is I give you 15 water bottles, 16 football, 17 is mobile. 16 football, 17 mobile. Yes madam. Podium. ನೀವೇನು ಹೇಳಿದ್ದು? ಲೀಡರು. ಇವರಲ್ಲಿ ಹೇಳಿದ್ದು podium. Or related to public speaking. Very good, I like that combination. Okay, 16 is football, 17 mobile, 18 podium. Pronounce the word podium. 18 podium. ಲಾಸ್ಟ್ ವಿಲ್ ಟೇಕ್ ಅಬೌಟ್ 5-6 ತಗೋತೀನಿ ಇನ್ಮೇಲೆ. 25ಗೆ ಸ್ಟಾಪ್ ಮಾಡಿದ್ದು ಪ್ರಶ್ನೆಗಳು ಕೇಳಬೇಕು. ಸೊ 16 ಫುಟ್ಬಾಲ್, 17 ಮೊಬೈಲ್, 18 ಪೋಡಿಯಂ. We go to 19. ಬೋಲೋ ಬೈ. ಮೈಕ್. ಓಕೆ, 18 is podium, 19 mic. M-I-K-E mic. M-I-K-E mic. M-I-C mic. Okay, no problem. 18 podium, 19 mic. ಈ ಕಡೆ ಯಾರಾದ್ರೂ ಹೇಳ್ತೀರಾ? ಹೇಳಿ. ಲ್ಯಾಂಪ್. ದೀಪ ಬೇಕಾ ಮೇಡಮ್? ದೀಪ ಬೇಕಂತೆ, ಅವ್ರು ಕೊಟ್ಬಿಡಿ, ಮನೆಗೆ ತಗೊಂಡು ಹೋಗ್ತಾರಂತೆ. ಕಣ್ಣಲ್ಲೇ ಇದೆ ದೀಪ. ಓಕೆ, 19 mic, 20 lamp. I give you the last 5 objects. 16 football, 17 mobile, 18 podium, 19 mic, 20 lamp. Is my speed okay, computers? Last 5, then we'll start questions. ಸರ್, ನೀವು ಕೂತ್ಕೊಂಡ್ರೆ ಒಟ್ಟು ತಗೋತೀನಿ, ನೀವು ನಿಂತ್ಕೊಂಡ್ರೆ ತಗೊಳ್ಳಲ್ಲ. ಇಷ್ಟು ಚೇರ್ ಖಾಲಿ ಇದೆ ಇಲ್ಲಿ. ಹೇಳಿ, ಈಗ ಹೇಳಿ. ಕ್ರೌಡ್. 11, 21 is crowd. 20 lamp, 21 is crowd. Crowd, 21. ನೀವು ಹೇಳ್ತೀರಾ ಮೇಡಮ್? ವಾಚಾ ಚೆನ್ನಾಗಿದೆಯಾ ಮೇಡಮ್? ವಾಚ್ ಸೇಮು. ನಿಮ್ಗೇನಾಗಬೇಕಿರು? ಮಗಳು. ಅವ್ರೇನು ಬೇಕು? ಅವ್ರು ಕೂತಿರೋದು ನೋಡ್ಕೊಂಡ್ರೆ ಹೇಳ್ಬಿಡ್ತು. ಹೆಂಗ್ ಕೂತಿದಾರ ಗೊತ್ತಾ? ಹೌದು, ನನ್ನ ಗಂಡ ಇವನು, ಇನ್ನೇನು ನಾನೇ ಮಧ್ಯ ಕೂತ್ಕೊಳ್ಳೋದು, ಈ ಕಡೆ ನೀವು ಕೂತ್ಕೊಳ್ಳಿ, ಈ ಕಡೆ ನನ್ನ ಮಗಳು ಕೂತ್ಕೊಳ್ಳೋದು. ಐ ಆಮ್ ದ ಬಾಸ್. ನೋಡಿ ಕೂತಿರೋದು ನೋಡಿ, ಬಾಸ್. 21 crowd and 21 is watch. 21 crowd, 22 watch. Last 3 to go. We'll end at 22, 25. So 21 crowd, 22 watch. Let's go to 23. ಹೇಳ್ತೀರಾ ಮೇಡಮ್? ಹೇಳಿ. ಕ್ಯಾಮ್ರಾ. ಸರ್, ನಿಮ್ ಕ್ಯಾಮ್ರಾ ಬೇಕಂತ ಅವ್ರಿಗೆ. 22 watch, 23 camera. Last 2 to go. 1 here, 1 there. Wavelength. ಯಾರು ವೇವ್ ಲೆಂತ್ ಮ್ಯಾಚ್ ಮಾಡ್ತಾ ಇದೆಯಾ? ರೇಡಿಯೋ ಗೊತ್ತು ಮರಿ, ಬೇರೆ ಏನಾದರೂ ವೇವ್ ಲೆಂತ್ ಕ್ಯಾಪ್ಚರ್ ಮಾಡ್ತಾ ಇದೆಯಾ ಅಂತ. ಓಕೆ, ಐ ಕಮ್ ಟು ಯು 1 minute. 22 watch, 23 camera. 24 is wavelength. 23 camera, 24 wavelength. ಹೇಳಮ್ಮ. Memory, yes. 23 camera, 24 wavelength, and 25 is memory. Last 5 objects. 21 crowd, 22 camera, 21 crowd, 22 watch, 23 camera, 24 wavelength, and 25 is memory. ಈಗ 25 ವರ್ಡ್ಸ್ ಕೊಟ್ಟಿದ್ದೀವಿ. ಈ ವರ್ಡ್ಸ್ ಕೊಟ್ಟಿರೋದು ನೀವು. ಈ ವರ್ಡ್ಸು ಇವ್ರು ನೋಡಿಲ್ಲ, ನೀವು ಹೇಳಿದನ್ನ ಕೇಳಿಸ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. 4 ಜನ ಇಲ್ಲಿ ಕೂತಿದ್ದಾರೆ. ಈಗ ನಾವು ಪ್ರಶ್ನೆ ಕೇಳ್ತೀವಿ, ಅವ್ರ ಉತ್ತರ ಹೇಳಬೇಕು, ಸರಿನಾ? ಈಗ ಇವ್ರಿಗೆ ನಂಬರ್ಸ್ ಕೊಟ್ಟಿರ್ತೀನಿ ನಾನು, ನೀವು ಯಾರು ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು. ಕಂಪ್ಯೂಟರ್ 1 ಅಂದ್ರೆ ಈ ಹುಡುಗಿ ಆನ್ಸರ್ ಹೇಳುತ್ತೆ. ಕಂಪ್ಯೂಟರ್ 2 ಅಂದ್ರೆ 3, 4 ಆ ರೀತಿ ನೀವು ಪ್ರಶ್ನೆ ಕೇಳ್ಬೋದು. ಸೊ ನಿಮ್ಮ ಪ್ರಶ್ನೆ ಹೆಂಗಿರ್ಬೇಕಂದ್ರೆ, ಕಂಪ್ಯೂಟರ್ ನಂಬರ್ 2 ಅಂದ್ರೆ ಈ ಹುಡುಗಿ ಉತ್ತರ ಹೇಳುತ್ತೆ. 18 ಅಂದ್ರೆ ಪೋಡಿಯಂ ಅಂತ ಹೇಳುತ್ತೆ.
ಕಂಪ್ಯೂಟರ್ 125 ಅಂದ್ರೆ ಮೆಮರಿ ಅಂತ ಹೇಳುತ್ತೆ. ಆ ರೀತಿ ಯು ಕ್ಯಾನ್ ಸ್ವಿಚ್ ದ ಕಂಪ್ಯೂಟರ್ ಅಂಡ್ ಆಸ್ಕ್ ದೆಮ್. ನಿಮ್ಮ ನಂಬರ್ ಕೊಡ್ತೀರಾ, ಅವರು ಪದ ಕೊಡ್ತಾರೆ. ಸರಿನಾ? ಆರ್ ಯು ರೆಡಿ ಕಂಪ್ಯೂಟರ್ಸ್? ಎನಿ ಕ್ವೆಶನ್ಸ್ ಯು ವಾಂಟ್ ಆಸ್ಕ್ ಮೀ? 20 is lamp, 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 20. 14 is college. 20 lamp, 14 college. Any questions, Arhan Khan? 5 is sieving machine. Okay? So, Maiko, ಅವರು ಕೊಡಿ. ಸೊ ಕಾಲರ್ ಮೈಕ್ ನಾನು ಶಿಫ್ಟ್ ಮಾಡಿಕೊಂಡೆ. ಚೆಕ್ 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 1 3 ಚೆಕ್ 1 3 ಚೆಕ್. ವಾಲ್ಯೂಮ್ ಕೊಡಿ ಸ್ವಲ್ಪ. ಚೆಕ್ 1 3 ಚೆಕ್ ಚೆಕ್ 1 3. ನಾನಿದೆ, ಇಲ್ಲಿ ಬರ್ತಾ ಇಲ್ಲ. ಚೆಕ್ 1 3 ಚೆಕ್ ಚೆಕ್ 1 3 ಚೆಕ್. ಬರ್ತಾ ಇಲ್ಲ. 22, 21, 22 what? ನಾನಿದೆ, ಆದ್ರೂ ಬರ್ತಾ ಇಲ್ಲ. ನೋಡಿ, ನೀವು ರೆಡಿ ಮಾಡಿ, ನಾನು ಮಾತಾಡ್ತಾ ಇರ್ತೀನಿ ಅಲ್ಲವರೆಗೂ. ಓಕೆ ಓಕೆ. One mic you keep shifting. Okay, now who is going to ask the first question? ಯಾರು ಪದ ಕೊಟ್ಟಿಲ್ಲ ಅವ್ರ ಪ್ರಶ್ನೆ ಕೇಳ್ಬೋದು. ಮೇಡಮ್ ನಿಂತ್ಕೊಳ್ಳಿ. ಇಲ್ಲಿ ನೋಡಿ 4 ಜನ ಕೂತಿದ್ದಾರೆ. 1 ಅಂದ್ರೆ ಆ ಹುಡುಗಿ ಹೇಳುತ್ತೆ, 2 ಅಂದ್ರೆ ಪಕ್ಕದ ಹುಡುಗಿ ಹೇಳುತ್ತೆ, ಆಮೇಲೆ ಈ ಹುಡುಗ 3 4. ಫಸ್ಟ್ ಸೆಲೆಕ್ಟ್ ದ ಕಂಪ್ಯೂಟರ್ಸ್, ದೇ ಆರ್ ನೋನ್ ಆಸ್ ಕಂಪ್ಯೂಟರ್ಸ್. ಕಂಪ್ಯೂಟರ್ ನಂಬರ್ ಹೇಳಿ, ಆಮೇಲೆ ಆ ನಂಬರ್ ಹೇಳಿ. ಕಂಪ್ಯೂಟರ್ ನಂಬರ್ ಇಲ್ಲಿ ಕೂತಿರೋ 4 ಜನರಲ್ಲಿ ಯಾರು ಉತ್ತರ ಹೇಳಬೇಕು ಅದು ಕೇಳಿ ಫಸ್ಟ್. ಇಲ್ಲಿ 4 ಜನದಲ್ಲಿ ಕಂಪ್ಯೂಟರ್ 2 ಕ್ವೆಶ್ಚನ್ ಟು ಯು, ಟೇಕ್ ದ ಮೈಕ್. ಇಲ್ಲ 25 ವರ್ಡ್ಸ್ ಅಲ್ಲಿ ಒಂದು ನಂಬರ್ ಹೇಳಿ ಮೇಡಮ್. ಕಂಪ್ಯೂಟರ್ 2 14 College. ರೈಟ್ ಆನ್ಸರ್. ಚಪ್ಪಾಳೆ ತಟ್ಟಬೇಕು ಜೋರಾಗಿ. ಚಪ್ಪಾಳೆ ಜೋರಾಗಿ ಬರಲಿ, ಇಲ್ಲ ಅಂದ್ರೆ ನಾನು ನಿಮಗೆ ಹೇಳ್ಕೊಡಲ್ಲ. ದಿಸ್ ಟೆಕ್ನಿಕ್ ಕ್ಯಾನ್ ಬಿ ಗಿವನ್ ಟು ಯು ಇನ್ ದಿಸ್ ಸೆಷನ್. ಹೇಳಿ ಸರ್, ನಿಂತ್ಕೊಳ್ಳಿ ಸರ್, ನಿಂತ್ಕೊಳ್ಳಿ. ಕಂಪ್ಯೂಟರ್ 4 ಕ್ವೆಶ್ಚನ್. ಅನಸ್ ಕ್ವೆಶ್ಚನ್ ಟು ಯು, ಟೇಕ್ ದ ಮೈಕ್. ಎಸ್. ಕಂಪ್ಯೂಟರ್ 4 9 book. ರೈಟ್ ಆನ್ಸರ್. ಚಪ್ಪಾಳೆ ಜೋರಾಗಿ ಬರಬೇಕು. ಈಗ ಈ ಕಡೆ anybody can pick up the computers and ask the question. Computer nahi chari jains or 5 can't. Computer 1 question to you, take the mic. Computer 1 question to you. Number 5 Swing machine. right answer. Chappale jorag barbeku. Anybody here can ask the question. Yes Mari, nitko Mari. Computer 3 question to computer 3. Computer 3 24 24 Beyblade. ರೈಟ್ ಆನ್ಸರ್. ಚಪ್ಪಾಳೆ ಜೋರಾಗಿ ಬರಬೇಕು. ಎಕ್ಸಾಮ್ ಅಲ್ಲಿ ಈ ರೀತಿ ನಿಮಗೆ ಉತ್ತರಗಳನ್ನು ಜ್ಞಾಪಿಸ್ಕೊಂಡು ಬರೆಯೋ ಒಂದು ಟೆಕ್ನಿಕ್ ಇದು. ಈಗ ನೋಡಿ, ನೀವು ನಂಬರ್ 5 ಅಂತ ಹೇಳಿದ್ರೆ ನಂಬರ್ 5 ನಾ ಅಂತ ಯೋಚನೆ ಮಾಡಿ ಗೆಸ್ ಮಾಡಿ ಒದ್ದಾಡ್ಕೊಂಡು ಹೇಳೋ ಪ್ರಶ್ನೆ ಅಲ್ಲ. ಇಮಿಡಿಯೇಟ್ ಆಗಿ ಇನ್ನ ನಿಮ್ಮ ಪ್ರಶ್ನೆ ಮುಗಿಯಲ್ಲ, ಉತ್ತರ ಬರಬೇಕು. ದಿಸ್ ಇಸ್ ಕಾಲ್ಡ್ ಆಸ್ ಇನ್ಸ್ಟೆಂಟ್ ಮೆಮರಿ. ಏನ್ ಹೇಳ್ತೀವಿ ಇದಕ್ಕೆ? ಇನ್ಸ್ಟೆಂಟ್. ಪರೀಕ್ಷೆಯಲ್ಲಿ ಈ ರೀತಿ ನೀವು ಪ್ರಶ್ನೆಗಳನ್ನ ಓದಿದ ಕೂಡಲೇ ಉತ್ತರ ಬರೆಯಕ್ಕೆ ಸ್ಟಾರ್ಟ್ ಮಾಡಬೇಕು. ಗೆಸ್ ಮಾಡಿ ಅದ್ ಕರೆಕ್ಟಾ ಇದು ಕರೆಕ್ಟಾ ಅಂತ ಒದಾಡಬಾರ್ದು. 100% ಶೋರ್. ಈಗ ಇವರೆಲ್ಲ ಉತ್ತರಗಳನ್ನ ಹೇಳ್ತಾ ಇದ್ದಾರೆ, ಸ್ವಲ್ಪ ಚೇಂಜ್ ಮಾಡೋಣ. ಈಗ ನಾವು ನಂಬರ್ ಹೇಳಿದ್ರೆ ಪದ ಹೇಳಿದ್ವಿ. ಈಗ ನಾವು ಸ್ವಲ್ಪ ಕಠಿಣವಾದ ಪ್ರಶ್ನೆ ಏನಂದ್ರೆ, ಕಂಪ್ಯೂಟರ್ ಸೆಲೆಕ್ಟ್ ಮಾಡ್ತೀವಿ, ನಂಬರ್ ಹೇಳಲ್ಲ, ನಾವೇ ಪದ ಹೇಳ್ತೀವಿ, ಅವ್ರ ನಂಬರ್ ಹೇಳ್ಬೇಕು. ಇಂಟ್ರೆಸ್ಟಿಂಗಾ? ಎಂಜಾಯ್ ಮಾಡ್ತಾ ಇದ್ದೀರಾ? ಎಷ್ಟು ಜನ ಎಂಜಾಯ್ ಮಾಡ್ತೀರಾ? ಕೈ ಎತ್ತಿ ಹೇಳಿ ನೋಡೋಣ. ವಂಡರ್ಫುಲ್. ಈಗ ಪ್ರಶ್ನೆಗಳು ಕೇಳಿ, ಇವ್ರಿಗೆ ನಾವು ಬರಲ್ಲ ಅಂತ ಅವ್ರ ಬಾಯಲ್ಲಿ ಬರಬೇಕು. ಮರ್ತೋಗಿದ್ದೀನಿ ಅಂತ ಹೇಳ್ಬೇಕು ಅವರು, ಅಲ್ವರೆಗೂ ಬಿಡಲ್ಲ ನಾವು. ಸೊ ವಿಲ್ ಸೆಲೆಕ್ಟ್ ದ ಕಂಪ್ಯೂಟರ್, ಬಟ್ ದಿಸ್ ಟೈಮ್ ವಿ ವಿಲ್ ನಾಟ್ ಗಿವ್ ದ ನಂಬರ್, ವಿ ವಿಲ್ ಗಿವ್ ದಮ್ ದ ಆಬ್ಜೆಕ್ಟ್ ಅಂಡ್ ದೇ ಹ್ಯಾವ್ ಟು ಗಿವ್ ಅಸ್ ದ ನಂಬರ್. ಸೊ ಹೂ ವುಡ್ ಲೈಕ್ ಟು ಆಸ್ಕ್ ದ ಕ್ವೆಶ್ಚನ್? ಯಾರು ಪ್ರಶ್ನೆ ಕೇಳ್ತೀರಾ? ಕೇಳಿ ಸರ್. ಪಬ್ಲಿಕ್ ಫಸ್ಟ್ ಕಂಪ್ಯೂಟರ್ ಕೇಳಿ. ಕಂಪ್ಯೂಟರ್ 4 ಕ್ವೆಶ್ಚನ್ ಟು ಯು. ದೇ ವಾಂಟ್ ದ ನಂಬರ್ ಫಾರ್ ಪಬ್ಲಿಕ್ ಟಿವಿ. Public TV number 7. 7 is the right answer. ಚಪ್ಪಾಳೆ ಜೋರಾಗಿ. ಯಾರಾದ್ರೂ ಪ್ರಶ್ನೆ ಕೇಳ್ತೀರಾ? ಪ್ರಶ್ನೆ ಯಾರು ಕೇಳಲ್ವಾ? ಕೇಳಿ ಮೇಡಮ್. ಕಂಪ್ಯೂಟರ್ ಹೇಳಿ. ಕಂಪ್ಯೂಟರ್ 1 ಕ್ವೆಶ್ಚನ್ ಟು ಯು. ನಂಬರ್ ಹೇಳೋದು ಬೇಡ, ವರ್ಡ್ ಹೇಳಿ. ಪೋಡಿಯಂ 18. ರೈಟ್ ಆನ್ಸರ್. ಚಪ್ಪಾಳೆ ಜೋರಾಗಿ ಬರಬೇಕು.
ಹೌ ಮೆನಿ ಸ್ಟೂಡೆಂಟ್ಸ್ ವಾಂಟ್ ಟು ಲರ್ನ್ ದಿಸ್ ಟೆಕ್ನಿಕ್? ನಿಮಗೆ ಈ ಟೆಕ್ನಿಕ್ ಬೇಕು ಅಂತ ಅನ್ಸಿದ್ರೆ ಪ್ಲೀಸ್ ಪುಟ್ ಹ್ಯಾಂಡ್ ಅಪ್. ಎಲ್ಲರೂ ಕೈ ಎತ್ತಿ ಹೇಳೇನು, ಎಲ್ಲರಿಗೂ ಫ್ರೀಯಾಗಿ ಹೇಳ್ಕೊಡ್ತೇನೆ, ಏನ್ ಬೇಕೀಗ ಎಲ್ಲರೂ ಕಲೀರಿ. ವಂಡರ್ಫುಲ್. ಈಗ ಇನ್ನೊಂದು 4 ಪ್ರಶ್ನೆ ಅದೇ ರೀತಿ ಕೇಳಿ, ಆಮೇಲೆ ಮ್ಯಾಥಮೆಟಿಕ್ ಪ್ರಶ್ನೆ ಕೇಳೋಣ. ನಾವು ಬಿಡಲ್ಲ ಇವ್ರಿಗೆ. ಈಗ ನಂಬರು ನೇಮ್ ನಂಬರ್ ಬರ್ತಾ ಇದೆ, ಆಮೇಲೆ ಮ್ಯಾಥ್ ಪ್ರಶ್ನೆ ಕೇಳ್ತೀನಿ ನಾನು. ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಇದು ನೀವೆಲ್ಲೂ ನೋಡಿರಲ್ಲ. ಇದು ಯಾವ ಸ್ಕೂಲು ಕಾಲೇಜಲ್ಲಿ ಇದೆಲ್ಲ ಹೇಳ್ಕೊಡಲ್ಲ. ಎಲ್ಲರೂ ಓದ್ಕೊಳ್ಳಿ ಅಂತಾರೆ, ಆದ್ರೆ ಟೆಕ್ನಿಕ್ ಹೇಳ್ಕೊಡಲ್ಲ. ಇದು ಟೆಕ್ನಿಕ್ ಬೇಸ್ಡ್. ಇದು 1 hour ಓದ್ಕೊಂಡ್ರೆ ನಿಮ್ಗೆ ಅಟ್ಲೀಸ್ಟ್ 10 marks ಬರಬೇಕು. ಆ ರೀತಿ ಓದ್ಕೋಬೇಕು ನೀವು. ಇಡೀ ದಿನ ಓದ್ತಾರೆ, 1 mark ಬರಲ್ಲ ಅವ್ರಿಗೆ, ಯಾವ ಮನಸ್ಸಲ್ಲೇ ಇರಲ್ಲ, ಅದು ಓಡೋಗ್ಬಿಡುತ್ತೆ. ಸೊ ನಾವು ಸೆಲೆಕ್ಟ್ ಎ ಕಂಪ್ಯೂಟರ್, ಗಿವ್ ದಮ್ ದ ಆಬ್ಜೆಕ್ಟ್. ಯಾರು ಕೇಳ್ತೀನಿ ನೆಕ್ಸ್ಟ್? ಐ ವಾಂಟ್ ಪೀಪಲ್ ಟು ಆಸ್ಕ್ ಕ್ವೆಶನ್ಸ್. ಸರ್ ನೀವು ಕಂಪ್ಯೂಟರ್ ಕೇಳಿ ಸರ್. ಕಂಪ್ಯೂಟರ್ 2 ಟೇಕ್ ದ ಮೈಕ್. ಅಲ್ಲಿರೋ ಒಂದು ಪದ ಕೊಡಿ. ಕಂಪ್ಯೂಟರ್ 2 ಕ್ಯಾಮೆರಾ. 23. ರೈಟ್ ಆನ್ಸರ್. ನೋಡಿ ಎಷ್ಟು ಕಾನ್ಫಿಡೆಂಟ್ ಆಗಿ ಬರುತ್ತೆ ಅಲ್ವಾ? ಸರ್ ನೀವು ಹಾ ಕೇಳಿ. ಕಂಪ್ಯೂಟರ್ ಸೆಲೆಕ್ಟ್ ಮಾಡಿ. ಕಂಪ್ಯೂಟರ್ 4 ಕ್ವೆಶ್ಚನ್. ಕಂಪ್ಯೂಟರ್ 4 ಕ್ವೆಶ್ಚನ್. ಪದ ಹೇಳಿ. ಎಲ್ಲಿದೆ? ಓ ಇದೆಯಾ? ಓ ಕಂಪ್ಯೂಟರ್ 4 ಯಾವುದು? ಕಾಲೇಜ್. ನಾಲೆಜ್ ಅಂತ ಬರುತ್ತೆ. ಕಂಪ್ಯೂಟರ್ 4 ಕಾಲೇಜ್. 14 college. ರೈಟ್ ಆನ್ಸರ್. ಚಪ್ಪಾಳೆ ಜೋರಾಗಿ. ಮದುವೆ ಆಗಿದೆಯಾ? ಅದಕ್ಕೆ ನಾಲೆಜು ಕಾಲೇಜು ಫುಲ್ ಕನ್ಫ್ಯೂಸು. ನೋಡಿ ಮದುವೆ ಆಗಿದೆ, ಫುಲ್ ಕನ್ಫ್ಯೂಸ್ ಇವ್ರಿಗೂ. ನಾವು ಎಲ್ಲದಕ್ಕಿಂತ ಕಠಿಣವಾದ ಪ್ರಶ್ನೆ ನಾನು ಕೇಳ್ತೀನಿ ಇವ್ರಿಗೆ. ಮ್ಯಾಥಮ್ಯಾಟಿಕ್ ಪ್ರಶ್ನೆ. ಇಲ್ಲಿರೋ 1 to 25 ಅಲ್ಲಿ ಅವರು ಮಲ್ಟಿಪಲ್ಸ್ ಆಫ್ 2 ಮಾತ್ರ ಹೇಳಬೇಕು. ಯಾವ್ದು ಮಲ್ಟಿಪಲ್ಸ್ ಆಫ್ 2? 2, 4, 6, 8, 10, 12, 14, 16, 18, 20, 22, 24. ಅದು ಹೇಳ್ಬೇಕಾದ್ರೆ ಕರೆಕ್ಟ್ ಆಗಿದೆ ಅಂತ ನೀವು ನೋಡ್ತೀರಾ. ಜೊತೆಗೆ ನಾನೇನು ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ರಾಜ್ಕುಮಾರ್ ಅವ್ರಿಗೆ, ಟೈಮರ್ ಹಾಕಕ್ಕೆ ಹೇಳ್ತೀನಿ. ಅಲ್ಲಿ ಟೈಮರು ಎಷ್ಟು ಸೆಕೆಂಡ್ ಅಲ್ಲಿ ಹೇಳ್ತಾರೆ, ಎಷ್ಟು ಮಿನಿಟ್ಸ್ ಅಲ್ಲಿ ಹೇಳ್ತಾರೆ, ತುಂಬಾ ಅದ್ಭುತವಾಗಿರುತ್ತೆ. ರೆಡಿನಾ? ಓಕೆ. ಕಂಪ್ಯೂಟರ್ ನಂಬರ್ 1, ಟೇಕ್ ದ ಮೈಕ್ರೋಫೋನ್. ಐ ವಾಂಟ್ ಯು ಟು ಟೆಲ್ ಅಸ್. ಎರಡು ಆಗಲ್ವಾ? ಟೈಮರ್ ಹಾಕಕ್ಕಾಗಲ್ವಾ ಸೈಡಲ್ಲಿ? ಓಕೆ, ನೀವೇ ಫೋನಲ್ಲಿ ನೋಡ್ಕೊಳ್ಳಿ ಎಷ್ಟು ಟೈಮ್ ಅಂತ, ಆಮೇಲೆ ಹೇಳಿ ನನಗೆ ಎಷ್ಟು ಸೆಕೆಂಡ್ ಅಂತ. ಓಕೆ, ಅವ್ರು ಸ್ಟಾರ್ಟ್ ಮಾಡಿದ್ಮೇಲೆ ನೀವು ಟೈಮರ್ ಹಾಕ್ಕೊಳ್ಳಿ ಎಷ್ಟು ಸೆಕೆಂಡ್ ಅಂತ. ಕೆಲವರು ಅಕ್ಯುರಸಿ ನೋಡಿ, ಕೆಲವರು ಟೈಮ್ ನೋಡಿ ಕರೆಕ್ಟಾಗಿ ಹೇಳ್ತಾರೆ ಫಸ್ಟು, ಆಮೇಲೆ ಎಷ್ಟು ಸೆಕೆಂಡಲ್ಲಿ ಎಷ್ಟು ಮಿನಿಟಲ್ಲಿ ಹೇಳ್ತಾರೆ. ಓಕೆ, ಕಂಪ್ಯೂಟರ್ ನಂಬರ್ 1, ಯು ಆರ್ ಗೋಯಿಂಗ್ ಟು ಟೆಲ್ ಅಸ್ multiples of 2 from 1 to 24. Okay, are you ready? Yes, sir. Timer ready ಮಾಡ್ಕೊಳ್ಳಿ. ಟೈಮರು. your time ಹಾಕೋಮ್ಮ. ಟೈಮರ್ ಹಾಕೋ, ಬೇಗ ಹಾಕೋ. your time starts now. 2 LED, 4 spectacles, 6 pen, 8 education, 10 leader, 12 speaker, 14 college, 16 football, 18 podium, 20 lamp, 22 watch, 24 wavelength. ವೆರಿ ಗುಡ್, ಬ್ರಿಲಿಯಂಟ್. ಎಲ್ಲರೂ ಎದ್ದು ನಿಂತ್ಕೊಂಡು ಚಪ್ಪಾಳೆ ತಟ್ಟಬೇಕು. ಗಿವ್ ಹರ್ ಎ ಸ್ಟ್ಯಾಂಡಿಂಗ್ ಓವೇಷನ್. ಎದ್ದು ನಿಂತ್ಕೊಳ್ಳಿ. ಒಂದಾದ್ರೂ ಮಿಸ್ಟೇಕ್ ಆಯ್ತಾ? ಈಗ ಎಷ್ಟು ಪದ ಅದು? ಮಲ್ಟಿಪಲ್ಸ್ ಆಫ್ 2 ಅಂದ್ರೆ 12 ಪದಗಳು. ಕರೆಕ್ಟಾ? 12 ಆಬ್ಜೆಕ್ಟ್ಸ್. 12 ಪದಗಳು ಎಷ್ಟು ಸೆಕೆಂಡ್ ಅಲ್ಲಿ ಹೇಳ್ತೀವಿ ಆ ಹುಡುಗಿ? 12 seconds. ಟೈಮಿಂಗ್ ಹೇಳಿ. ಇನ್ನ ಯಾರಾದ್ರು? 12 ಸೆಕೆಂಡಾ? ಈಗ ಬಂತು, ವಾಚ್ ಬಂತು. 13 seconds. ಕೂತ್ಕೊಳ್ಳಿ. 12 ವರ್ಡ್ಸು 13 ಸೆಕೆಂಡ್ಸು. 1 ಸೆಕೆಂಡ್ಗೆ 1 ವರ್ಡು. ಒಂದಾದ್ರು ತಪ್ಪಾಯ್ತಾ? ಈ ರೀತಿ ನಿಮ್ಮ ಪರೀಕ್ಷೆಯಲ್ಲಿ ನಿಮ್ಮ ಜ್ಞಾಪಕ ಶಕ್ತಿ ನಿಮಗೆ ಸಹಾಯ ಮಾಡುತ್ತೆ. ಆ ಹುಡುಗಿ ಎಲ್ಲಿ ನಿಂತ್ಕೊಂಡು ಅದ್ ಕರೆಕ್ಟಾ ಇದು ಕರೆಕ್ಟಾ ಏನು ಅವ್ರಿಗೆ ಡೌಟ್ ಇಲ್ಲ. ಪಟ 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 ಅಂತ 13 seconds ಅಲ್ಲಿ 12 ವರ್ಡ್ಸ್ ಇದು. ಸೆಕೆಂಡ್ಸ್ ಸ್ವಾಮಿ, ಮಿನಿಟ್ಸ್ ಎಲ್ಲ ಇದು. ಸೆಕೆಂಡ್ಸು 13 seconds ಅಂದ್ರೆ ಅರ್ಧ ನಿಮಿಷನೂ ಆಗಿಲ್ಲ, ಕಾಲ್ ನಿಮಿಷನೂ ಆಗಿಲ್ಲ. 15 ಸೆಕೆಂಡ್ಗೆ ಕಾಲ್ ನಿಮಿಷ. ಲುಕ್ ಅಟ್ ದ ಸ್ಪೀಡ್. 1 ನಿಮಿಷ, ಒಂದು ಪ್ರಶ್ನೆ ಕೇಳ್ಬೋದಾ ನಿಮ್ಗೆಲ್ಲ? ಈ ವರ್ಡ್ಸ್ ಕೊಟ್ಟಿರೋರು ಯಾರು? ನಾನಾ ನೀವಾ? ಸ್ವಲ್ಪ ಜೋರಾಗಿ ಹೇಳಿ. ನೀವೇ ಅಂದ್ರೆ ಒಬ್ರು ನಿಂತ್ಕೊಂಡು ಎಲ್ಲ ಹೇಳಿದ್ರ ಅಥವಾ ಬೇರೆ ಜನ ಬೇರೆ ಬೇರೆ ವರ್ಡ್ಸ್ ಕೊಟ್ರ?
ಬೇಕು ಅಂತ ನಾನು ಬೇರೆಯವ್ರ ಹತ್ರ ಬೇರೆ ಬೇರೆ ವರ್ಡ್ಸ್ ಅನ್ನ ತಗೊಂಡೆ, ಕೆಲವು ರೀಲ್ ತಗೊಂಡೆ, ಕೆಲಲ್ಲಿ ತಗೊಂಡೆ, ಲೇಡೀಸ್ ಜೆಂಟಲ್ಮೆನ್ ತಗೊಂಡೆ. ಯಾಕಂದ್ರೆ ಒಬ್ಬರೇ ನಿಂತ್ಕೊಂಡು ಹೇಳಿದ್ರೆ ನಿಮ್ಗೆಲ್ಲ ಡೌಟ್ ಬರ್ಬೋದಲ್ವಾ? ಈ ವರ್ಡ್ಸ್ ನಾವು ಕೊಟ್ಟಿರೋದು ಇವತ್ತ ನಿನ್ನೆನಾ? ಹಾಗಾದ್ರೆ ಇದು ಹೋಮ್ವರ್ಕ್ ಮಾಡ್ಕೊಂಡು ಬಂದು ಕೂತಿಲ್ಲ ಸ್ಟೂಡೆಂಟ್ಸ್ ಇರೋ. ಪಾಠ ನಿನ್ನೆ ಮಾಡಿರೋದು, ಟೆಸ್ಟ್ ಇರೋದು ಒಂದು ತಿಂಗಳಾದ್ಮೇಲೆ ಇವ್ರ ಮನೇಲಿ ವಿದ್ಯಾಭ್ಯಾಸ ಮಾಡ್ಕೊಂಡು ಇವತ್ತೇ ವರ್ಡ್ಸ್ ಈಗಲೇ ಕೊಟ್ಟಿರೋದು ನೀವು. ಈಗಲೇ ಅವ್ರ ಉತ್ತರನೂ ಈಗಲೇ ಹೇಳ್ತಾ ಇರೋದು. ಇದೇ ರೀತಿ ಅವ್ರಿಗೆ ಒಂದು ದಿನ ಅವಕಾಶ ಕೊಟ್ರೆ ಈ ವರ್ಡ್ಸ್ ತಗೊಂಡೋಗಿ ನೀವು ಹೋಮ್ವರ್ಕ್ ಮಾಡ್ಕೊಂಡು ಬನ್ನಿ ಅಂದ್ರೆ 50 ಹೇಳ್ತಾರೆ, 100 ಹೇಳ್ತಾರೆ, 200 ಹೇಳ್ತಾರೆ. ಎಲ್ಲದಕ್ಕಿಂತ ಸಂತೋಷದ ಸುದ್ದಿ ಏನಂದ್ರೆ ಯಾರು ಬೇಕಾದ್ರೂ ಕಲಿಬೋದು. ಇದು ಚೇರ್ ಖಾಲಿ ಇದೆ, ಯಾರು ಬಂದು ಚೇರ್ ಮೇಲೆ ಕೂತ್ಕೋತಾರೋ ಆ ಹುಡುಗಿ ಅಥವಾ ಹುಡುಗನಿಗೆ ನಾನು ಈ ಟೆಕ್ನಿಕ್ ಫ್ರೀಯಾಗಿ ಹೇಳ್ಕೊಡ್ತೀನಿ. ಯಾರು ಚೇರಲ್ಲಿ ಕೂತಿರಲ್ವೋ, ನಿಂತಿರೋ ಅವ್ರಿಗೆ ನಾನು ಈ ಟೆಕ್ನಿಕ್ ಹೇಳ್ಕೊಡಲ್ಲ. ಟೆಕ್ನಿಕ್ ಕಲಿಬೇಕಾ ಬಂದು ಕೂತ್ಕೊಳ್ಳಿ, ಟೆಕ್ನಿಕ್ ಬೇಡವಾ ನೀವು ನಿಂತ್ಕೊಂಡಿರಿ, ನನಗೇನು ಅಭ್ಯಾಸ ಇಲ್ಲ, ಐ ಹ್ಯಾವ್ ನೋ ಅಬ್ಜೆಕ್ಷನ್ಸ್. ಇಲ್ಲಿ ಬಂದಿರೋ ಎಲ್ಲ ಮಕ್ಳಿಗೆ ನಾನು ಟೆಕ್ನಿಕ್ ಹೇಳ್ಕೊಡಕ್ಕೆ ಬಂದಿದ್ದೀನಿ. ಚೇರ್ ಮೇಲೆ ಕೂತ್ಕೊಂಡು ಸೆಷನ್ ಅಟೆಂಡ್ ಮಾಡ್ಕೊಂಡು ಕಲ್ತ್ಕೊಂಡು ಹೋಗಿ. ಇದೇ ರೀತಿ ನಿಮ್ಮ ಮಗು ಮಾಡುತ್ತೆ, ಇಲ್ಲೇ ಮಾಡುತ್ತೆ, ಇಲ್ಲೇ ಮಾಡುತ್ತೆ, ಫ್ರೀಯಾಗಿ ಮಾಡುತ್ತೆ. ಇನ್ನ ಕಠಿಣವಾದ ಪ್ರಶ್ನೆ ಈಗ, ಇವರು ತಪ್ಪೇ ಮಾಡಿಲ್ಲ, ಒಂದು ತಪ್ಪು ಮಾಡಿಲ್ಲ, ಆದ್ರೆ ಈಗ ತಪ್ಪು ಮಾಡ್ತಾರೆ ಇವರು. ಯಾಕಂದ್ರೆ ಅಷ್ಟು ನಾನು ಕಷ್ಟವಾದ ಪ್ರಶ್ನೆ ಕೇಳ್ತಾ ಇದ್ದೀನಿ. ಮಲ್ಟಿಪಲ್ಸ್ ಆಫ್ 3 ಹೇಳಿ ನನ್ನ ಜೊತೆ, ಮಲ್ಟಿಪಲ್ಸ್ ಆಫ್ 3 ಆದ್ರೆ ಉಲ್ಟಾ ಹೇಳ್ಬೇಕು. ಉಲ್ಟಾ ಹೇಳ್ಬೇಕು. 25ರಿಂದ -3 ಮಾಡಿಕೊಂಡು 1ಕ್ಕೆ ಬರಬೇಕು. ಸೊ 25, 22, 18, 15, 12, 9, 6, 3. ಎಷ್ಟು ಸೆಕೆಂಡಲ್ಲಿ ಹೇಳ್ತಾರಂತ ಟೈಮರು ಕೂಡ ಹಾಕ್ತಾರಲ್ಲಿ. ನೀವು ವರ್ಡ್ಸ್ ಇರೋದನ್ನ ನೋಡ್ಕೊಳ್ಳಿ. ಆ ಹುಡುಗಿ ಅಥವಾ ಹುಡುಗ ಚೆನ್ನಾಗಿ ಹೇಳಿದ್ರೆ, ಕರೆಕ್ಟಾಗಿ ಹೇಳಿದ್ರೆ ನೀವೆಲ್ಲ ಎದ್ದು ನಿಂತ್ಕೊಂಡು ಚಪ್ಪಾಳೆ ತಟ್ಟಬೇಕು. ಮಾಡ್ತೀರಾ? ಮಾತಾಡ್ರಿ. ಇಲ್ಲ, ನಾನು ಕ್ಯಾನ್ಸಲ್ ಮಾಡ್ಬಿಡ್ತೀನಿ, ಬಿಡಿ, ನೀವು ಮಾತಾಡ್ತಾ ಇಲ್ಲ. ಹೇಳಿ. ಕಂಪ್ಯೂಟರ್ ನಂಬರ್ 4, ಟೇಕ್ ದ ಮೈಕ್ರೋಫೋನ್. Now I want computer number 4 to tell me multiples of 3 from 25 back to 1. 25 memory, 22 One niche. Timer ready? We'll have the timer ready. You can also check the timer. Accuracy timer ಎರಡು ಬರಬೇಕು, ಕರೆಕ್ಟ್ ಆಗಿ ಹೇಳಬೇಕು, ಎಷ್ಟು ಸೆಕೆಂಡ್ ಅಂತ ನನಗೆ ಉತ್ತರ ಹೇಳಬೇಕು. ಓಕೆ, ಆರ್ ವಿ ರೆಡಿ? ಕಂಪ್ಯೂಟರ್ ನಂಬರ್ 4, ಅದು ಸ್ಕ್ರೀನ್ ಅಲ್ಲಿ ಬಂದ್ರೆ ತಾನೇ ಗೊತ್ತಾಗುತ್ತೆ. ಓಕೆ. ಕಂಪ್ಯೂಟರ್ ನಂಬರ್ 4, ಮಲ್ಟಿಪಲ್ಸ್ ಆಫ್ 3 from 25 back to 1. ನೆನಪಿರ್ಲಿ, ಹುಡುಗ ಕರೆಕ್ಟ್ ಆಗಿ ಹೇಳಿದ್ರೆ ಎದ್ದಿನ್ಕೊಂಡು ಚಪ್ಪಳ ತಟ್ಟಬೇಕು. ಕಂಪ್ಯೂಟರ್ 4, your time starts now. 25 memory, 22 watch, 22 watch, 18 podium, 15 water bottle, 12 speaker, 9 books, 6 pen, 3 stage. Very good, brilliant. ಈ ತಿರಿ ಚಪ್ಪಾಳೆ ತಟ್ರಿ ಏನು ನಾನು ಹೇಳ್ಕೊಡಲ್ಲ, ಹೇಳ್ಬಿಟ್ಟು ನೋಡಿ ನಿಮ್ಮ ಮಗು ಕಲಿಬೇಕಾದ್ರೆ. Very good, thank you. So how many students here, how many parents here, you want to learn this technique? Put your hand up and say I. ಜೋರಾಗಿ ಹೇಳಿ, ಐ ಅಂತ ಹೇಳಿ. ಇಲ್ಲ, ನಾನು ಹೇಳ್ಕೊಡಲ್ಲ, ಜೋರಾಗಿ ಹೇಳಿ. ಈ ಕೆಲಸ ನಿಮ್ಮ ಮಗು ಮಾಡುತ್ತೆ, ಈಗಲೇ ಮಾಡುತ್ತೆ, ಇಲ್ಲೇ ಮಾಡುತ್ತೆ, ಫ್ರೀಯಾಗಿ ಮಾಡುತ್ತೆ. ಇದನ್ನ ಸ್ಕೂಲಲ್ಲಿ ಹೇಳ್ಕೊಟ್ರೆ, ಕಾಲೇಜಲ್ಲಿ ಹೇಳ್ಕೊಟ್ರೆ, ಮನೆಗಳಲ್ಲಿ ಹೇಳ್ಕೊಟ್ರೆ ಮಕ್ಕಳಿನ ವಿದ್ಯಾಭ್ಯಾಸ ಈಸಿ ಆಗತ್ತೆ ಕಣ್ರಿ. ನಾವು ಸುಮ್ಮಗಾದ್ರೂ ಅವ್ರ ಮೇಲೆ ಪ್ರೆಷರ್ ಹಾಕ್ತೀವಿ, ಓದ್ಕೋಬೇಕು, ಸೆಕೆಂಡ್ ಇಯರ್ PUC ಟರ್ನಿಂಗ್ ಪಾಯಿಂಟ್, ಹೆದರ್ಸ್ಕೋಬಾರ್ದು. ಅವ್ರಿಗೆ ಭರವಸೆ ಕೊಡಬೇಕು, ಟೆಕ್ನಿಕ್ ಕೊಡಬೇಕು, ಟ್ರೈನಿಂಗ್ ಕೊಡಬೇಕು, ಅವ್ರು ಮುಂದೆ ಬರ್ತಾರೆ. ಇಷ್ಟೆಲ್ಲ ಮಾಡಿದಾರಲ್ಲ, ಒಂದು ಪ್ರಶ್ನೆ ಕೇಳಲ್ಲ ನಿಮಗೆ, ಒಂದಾದ್ರೂ ತಪ್ಪು ಮಾಡಿದಾರ ಇವರು? ಒಂದು ತಪ್ಪು ಹೇಳಿ. ಎಲ್ಲೋ ಒಂದ್ ಕಡೆ ಸಿಗಾಕೊಂಡು ಇಲ್ಲ ಬರ್ತಾ ಇಲ್ಲ ಅಂತ. ನನ್ ಸಮಾಧಾನ ಇಲ್ಲ, ಇಷ್ಟೆಲ್ಲ ಮಾಡೋದು ನನ್ ಸಮಾಧಾನ ಇಲ್ಲ. ಯಾಕಂದ್ರೆ ಮಧ್ಯ ಹೇಳ್ತಾ ಇದ್ದಾರೆ ಇವರು. ಈಗ ನನಗೆ ಎಲ್ಲ 25 ವರ್ಡ್ಸ್ ಹೇಳ್ಬೇಕು, ಒಂದು ಬಿಡದೇನೆ ಹೇಳ್ಬೇಕು. ಈಗ ಮಲ್ಟಿಪಲ್ಸ್ ಆಫ್ 2 ಅಂದ್ರೆ ಮಧ್ಯ ಬಿಟ್ಟು ಹೇಳಿದ್ರು. ಈಗ ನನಗೆ ಎಲ್ಲ ಹೇಳ್ಬೇಕು, ಆಲ್ 25 ವರ್ಡ್ಸ್ ಒಂದೇ ಸರಿ ಹೇಳ್ಬೇಕು, ಈಗಲೇ ಹೇಳ್ಬೇಕು. ಟೈಮ್ ಚೆಕ್ ಮಾಡ್ತೀವಿ, ಆಕ್ಯುರೇಸಿ ಚೆಕ್ ಮಾಡ್ತೀವಿ. ಅವ್ರು ಕರೆಕ್ಟಾಗಿ ಹೇಳಿದ್ರೆ ನೀವು ಎದ್ದು ನಿಂತ್ಕೊಂಡು ಚಪ್ಪಾಳೆ ತಟ್ತೀರಾ ಅಲ್ವಾ? ಕ್ಯಾನ್ಸಲ್ ಮಾಡಲಾ? ಓಕೆ, ಈಗ ಬೇರೆಯವ್ರ ಕಂಪ್ಯೂಟರ್ ನಂಬರ್ 2, all objects from 1 to 25. Yes, sir. Ready? Yes, sir. Your time starts now. One fan, 2 LED, 3 stage, 4 spectacles, 5 sewing machine, 6 pen, 7 public TV, 8 education, 9 book, 10 leader, 11 laptop, 12 speaker, 13 chalk, 14 college, 15 water bottle, 16 football,
17 mobile, 18 podium, 19 mic, 20 lamp, 21 crowd, 22 watch, 23 camera, 24 wavelength, 25 memory. ಎಲ್ಲ ಕರೆಕ್ಟಾಗಿ ಹೇಳ್ತಾ ಈ ಹುಡುಗಿ, ಆಲ್ ಕರೆಕ್ಟ್. ಈಗ ಟೈಮಿಂಗ್ ಹೇಳಿ, ಎಷ್ಟು ಸೆಕೆಂಡು? ನಾವು 27 ಬೇಡ, 29 ತಗೊಳ್ಳಿ. 29 ಬೇಡ, 30 ತಗೊಳ್ಳಿ. 30 ಸೆಕೆಂಡ್ಸ್ ತಗೊಳ್ಳಿ, ಬೇಡ. 25 ವರ್ಡ್ಸ್ ಅನ್ನ ಒಂದು ತಪ್ಪಿಲ್ದೇನೆ ನಿಮ್ಮ ಮುಂದೆ ಈ ಹುಡುಗಿ 30 ಸೆಕೆಂಡ್ಸ್ ಅಲ್ಲಿ ಹೇಳ್ತು. 30 ಸೆಕೆಂಡ್ಸ್ ಅಂದ್ರೆ ಅರ್ಧ ನಿಮಿಷ. ಪರೀಕ್ಷೆಯಲ್ಲಿ ಸಿಗೋದು 180 ನಿಮಿಷಗಳು. ಇಲ್ಲಿ ನಿಮ್ಮ ಮುಂದೆ ಪ್ರದರ್ಶನ ಆಗಿರೋದು 30 ಸೆಕೆಂಡ್ಸ್ ಅಲ್ಲಿ. 30 ಸೆಕೆಂಡ್ಸ್ ಅಲ್ಲಿ ಒಂದು ಹಾಡು ಹಾಡಿದ್ರೆ ಪಬ್ಲಿಕ್ ಟಿವಿ ಅವರು ಓಪನ್ ಮೈಕ್ ಅಲ್ಲಿ ಅವಾರ್ಡ್ ಕೊಡ್ತಾರೆ, ಪ್ರೈಸ್ ಕೊಡ್ತಾರೆ. ಈಗ ನಮ್ಮ ಹುಡುಗಿ ಮಾಡಿರೋ ಕೆಲಸಕ್ಕೆ ಅವಾರ್ಡ್ ಕೊಡ್ಲೇಬೇಕು ತಾನೆ? ಹೇಳ್ರಿ ಅಪ್ಪ, ಕೊಡ್ಲೇಬೇಕು ತಾನೆ? ಅದ್ಭುತವಾದ ಟ್ಯಾಲೆಂಟ್ ತಾನೆ ಇದು. ಪಬ್ಲಿಕ್ ಟಿವಿ ಅವರೇ, ನಿಮ್ಮಲ್ಲಿ ಒಂದು ವಿನಂತಿ, ನಮ್ಮ ಈ ಸ್ಟೂಡೆಂಟ್ಗೆ 30 ಸೆಕೆಂಡ್ ಒಳಗಾಗಿ 25 ವರ್ಡ್ಸ್ ಅನ್ನ ಒಂದು ಮಿಸ್ಟೇಕ್ ಇಲ್ದೇನೆ ಮಾಡಿದ್ದಕ್ಕೆ ನೀವು ಇವ್ರಿಗೆ ಒಂದು ಸೂಕ್ತವಾದ ಬಹುಮಾನ ಕೊಡ್ಲೇಬೇಕು. ಇವರು ನನ್ನ ನೋಡ್ತಾ ಇದ್ದಾರೆ, ಏನ್ರಿ ಪಬ್ಲಿಕ್ ಟಿವಿಯಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ, ನಮಗೆ ಗಿಫ್ಟ್ ಕೊಡಿ ಅಂತ ಹೇಳ್ತಾ ಇದ್ದೀರಾ. ಎಲ್ಲದಕ್ಕಿಂತ ಸ್ಪೆಷಲ್ ಆಗಿ ಗಿಫ್ಟ್ ಏನಂದ್ರೆ ನಿಮ್ಮ ಜೋರಾಗಿರೋ ಒಂದು ಚಪ್ಪಾಳೆ ಈ ಹುಡುಗಿಗೆ. ದಟ್ ಶುಡ್ ಬಿ ದ ಮೋಸ್ಟ್ ಪ್ರೆಷಿಯಸ್ ಗಿಫ್ಟ್ ಫಾರ್ ದಿಸ್ ಗರ್ಲ್. ಮೇಡಮ್, ನೀವೇನೋ ಎದ್ದಿನ್ಕೊಂಡಿದ್ದೀರಾ? ಏನೋ ಪ್ರಶ್ನೆ ಇದೆ ನಿಮಗೆ? ಪ್ರಶ್ನೆ ಇದೆಯಾ? ಓಕೆ, ಈಗಲೂ ನನಗೆ ಸಮಾಧಾನ ಆಗಿಲ್ಲ. ಕೇಳಿ ಯಾಕೆ ಅಂತ. ಕೇಳಿ ಯಾಕೆ. ಇದನ್ನ ಉಲ್ಟಾ ಹೇಳ್ಬೇಕು ಅವ್ರೀಗ. ಬಿಡಲ್ಲ ಇವ್ರಿಗೆ, ಇವ್ ಏನು ಹೇಳ್ಬಿಟ್ಟು ಓಡಂಗಿಲ್ಲ. ನಾವು 100% ಕನ್ವಿನ್ಸ್ ಆಗ್ಬೇಕಾದ್ರೆ 25 ವರ್ಡ್ಸ್ ಅನ್ನ ಉಲ್ಟಾ ಹೇಳ್ಬೇಕು, ಎಲ್ಲ ಹೇಳ್ಬೇಕು. 25 ಬ್ಯಾಕ್ ಟು 1 ಹೇಳ್ಬೇಕು. ಟೈಮ್ ಚೆಕ್ ಮಾಡ್ತೀವಿ. ಪರೀಕ್ಷೆಯಲ್ಲಿ ಯಾವ ರೀತಿ ಬೇಕಾದ್ರೂ ಪ್ರಶ್ನೆ ಕೇಳಲಿ, ಯಾವುದೇ ಟ್ವಿಸ್ಟ್ ಮಾಡಿ ಪ್ರಶ್ನೆ ಕೇಳಲಿ, ಯಾವುದೇ ನ್ಯೂ ಟೈಪ್ ಪ್ರಶ್ನೆ ಕೇಳಲಿ, ನಿಮ್ಮ ಟೆಕ್ನಿಕ್ ಚೆನ್ನಾಗಿದ್ರೆ ನೀವು ಯಾವುದಕ್ಕೂ ಹೆದರ್ಕೊಳ್ಳಲ್ಲ. ಪ್ರಶ್ನೆಗೆ ಉತ್ತರ ಬರ್ಕೊಂಡು ಹೋಗ್ತಾ ಇರ್ತೀರಾ. ಟೆಕ್ನಿಕ್ ಇರಬೇಕು. ಸೈಕಲ್ ಕಲಿಬೇಕಾದ್ರೆ ಒಂದು ಟೆಕ್ನಿಕ್ ಕಲಿಬೇಕು. ಈಜು ಒಂದು ಟೆಕ್ನಿಕ್. ಈ ಟೆಕ್ನಿಕ್ ಯಾರು ಬೇಕಾದ್ರೂ ಕಲಿಬೋದು. ಬರೀ ನಮಗೆ ಬರುತ್ತೆ ಅಂತ ನಾವು ತೋರ್ಸಕ್ ಬಂದಿಲ್ಲ ಇವತ್ತು. ಏನ್ ಮಾಡ್ತಾ ಇದೀವಿ ನೋಡ್ಕೊಳ್ಳಿ. ಇದಾದ್ಮೇಲೆ ನಿಮ್ಮ ಮಗು ಮಾಡುತ್ತಿದೆ, ಆಗ್ಲಂತೂ ನೀವು ಕಣ್ಣೀರ್ ಹಾಕ್ತೀರಾ. ನಿಜವಾಗ್ಲೂ ಹೇಳ್ತೀನಿ, ನೀವು ನಂಬಕ್ಕಾಗಲ್ಲ. ಅದ್ಬಿಡ್ತೀರಾ ನೀವು ನಿಮ್ಮ ಮಗು ಮಾಡಿದಾಗ. ಇಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ವರ್ಷ SSLC ಪರೀಕ್ಷೆಗೆ ಸುಮಾರು 9 ಲಕ್ಷ ಜನ ಸ್ಟೂಡೆಂಟ್ಸ್ ಪರೀಕ್ಷೆ ಬರೀತಾರೆ. 8,50,000ದಿಂದ 9 ಲಕ್ಷ ವಿದ್ಯಾರ್ಥಿನಿಗಳು ಪ್ರತಿ ವರ್ಷ SSLC ಪರೀಕ್ಷೆ ಬರೀತಾರೆ. 7 ಲಕ್ಷ ಜನ ಸ್ಟೂಡೆಂಟ್ಸ್ ಪಾಸ್ ಆಗ್ತಾರೆ. ಸುಮಾರು 2 ಲಕ್ಷ ಸ್ಟೂಡೆಂಟ್ಸ್ ಆನ್ ಅನ್ ಆವರೇಜ್ ಫೇಲ್ ಆಗ್ತಾರೆ. ಈಗ ಫೇಲ್ ಆಗ್ತಾರವ್ರು ಯಾರು ಅಂದ್ರೆ, ಮೆಮರಿ ಪ್ರಾಬ್ಲಮ್, ಹ್ಯಾಂಡ್ ರೈಟಿಂಗ್ ಪ್ರಾಬ್ಲಮ್. ಪರೀಕ್ಷೆ ಭಯ ಪಟ್ಕೊಂಡಿರೋರು, ಹೆದರ್ಕೊಂಡಿರೋರು ಅವರೇ ಫೇಲ್ ಆಗೋದು. ಪರೀಕ್ಷೆ ಪ್ರಿಪರೇಷನ್ ಬೇರೆ, ಪರೀಕ್ಷೆ ಭಯ ಬೇರೆ. ನಾವು ಪೇರೆಂಟ್ಸ್ ಆಗಿರೋರು, ಟೀಚರ್ಸ್ ಆಗಿರೋರು ಪರೀಕ್ಷೆ ಭಯ ಅವ್ರಿಗೆ ಕೊಡಬಾರ್ದು, ಪರೀಕ್ಷೆ ಪ್ರಿಪರೇಷನ್ ಕೊಡಬೇಕು. SSLC ಟಫ್ ಆಗಿರುತ್ತೆ, ಪಬ್ಲಿಕ್ ಎಕ್ಸಾಮು, ಫೇಲ್ ಆಗ್ಬಿಡ್ತೀಯಾ, ಮ್ಯಾಥ್ಸ್ ಅಂದ್ರೆ ಇದೆಲ್ಲ ಹೇಳಕ್ಕೆ ಹೋಗ್ಬಾರ್ದು. ಅವ್ರಿಗೆ ಟೆಕ್ನಿಕ್ಸ್ ಹೇಳ್ಕೊಡ್ಬೇಕು, ಈಸಿ ಮಾಡ್ಕೊಡ್ಬೇಕು. ನಮ್ಮ ಧರ್ಮ, ನಮ್ಮ ಕೆಲಸ ಅದು. ಇಲ್ಲಾಂದ್ರೆ ಸುಮ್ಗಾದ್ರೂ ಹೆದರ್ಕೋತಾರಪ್ಪ. ಪ್ರಶ್ನೆಗೆ ಉತ್ತರ ಬಂದಿರತ್ತೆ, ಗೊತ್ತು ಅವನಿಗೆ, ಬರೀತಾನೆ, ಹೆದರ್ಕೊಂಡು ಏನೇನೋ ಬರೆಯಕ್ ಹೋಗ್ತಾನೆ, ಹ್ಯಾಂಡ್ ರೈಟಿಂಗ್ ಎಲ್ಲೋ ಹೋಗ್ಬಿಡುತ್ತೆ. ಅಬ್ಬಾ ಬಾ 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 ಬಾ. ಇದೇ ವಿದ್ಯಾರ್ಥಿಗಳು ರಿಸಲ್ಟ್ಸ್ ಏನಾದ್ರು ಹೆಚ್ಚು ಕಮ್ಮಿ ಬಂದ್ರೆ ಅನಾಹುತಗಳು ಮಾಡ್ಕೊಳ್ಳೋರು. ಯಾಕಂದ್ರೆ ಅವ್ರಿಗೆ ಭಯ. ಎಷ್ಟೋ ಜನ ಪೇರೆಂಟ್ಸ್ ಏನ್ ಹೇಳ್ತಾರೆ ಗೊತ್ತಾ, ಮನೆಗೆ ಬರಬೇಡ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ. ಈ ತರ ಮಾತಾಡಿದ್ರೆ ನೀವು ಯಾಕೆ, ನೀವು ಪೇರೆಂಟ್ಸ್ ಆಗಕ್ಕೆ ಲಾಯಕ ಅಂತ ಅವ್ನ್ ಪ್ರಾಣ ಕೊಡ್ಬೇಕಾ? ಇದು ಜವಾಬ್ದಾರಿ ಅವರ ಕೆಲಸ. ಇವತ್ತು ಪಬ್ಲಿಕ್ ಟಿವಿಯಲ್ಲಿ ನಡೆಸ್ಕೊಡ್ತಾ ಇರೋ ಕಾರ್ಯಕ್ರಮದಲ್ಲಿ ಈ ವೇದಿಕೆಯಿಂದ ನಿಮಗೊಂದು ಮೆಸೇಜ್ ಕೊಡ್ತಾ ಇದ್ದೀನಿ. ದಯವಿಟ್ಟು ಪೇರೆಂಟ್ಸ್, ಮಕ್ಕಳ ಜೊತೆ ನೀವು ಸರಿಯಾಗಿ ನಡ್ಕೊಳ್ಳಿ. ಅವ್ರಿಗೆ ಅನ್ವಾಂಟೆಡ್ ಪ್ರೆಷರು, ಭಯ, ಅವ್ರಿಗೆ ಹೊಡಿಯೋದು, ಬಡಿಯೋದು, ಕೆಟ್ಟ ಮಾತು ಹೇಳೋದೆಲ್ಲ ನಿಲ್ಲಿಸಿ ದಯವಿಟ್ಟು. ಯಾಕಂದ್ರೆ ರಿಸಲ್ಟ್ ಬಂದಾದ್ಮೇಲೆ ಏನೆಲ್ಲ ಅನಾಹುತಗಳು ನಡೆಯುತ್ತೆ ನಿಮಗೂ ಗೊತ್ತು, ನನಗೂ ಗೊತ್ತು. ಟೆಕ್ನಿಕ್ ಹೇಳ್ಕೊಡ್ತಾನೆ ನೋಡಿ ನಾನು, ಈಸಿ ಟೆಕ್ನಿಕ್. ಈಗ ನಿಮ್ಮ ಮಗುಗೆ ಈಗಲೇ ಹೇಳ್ಕೊಡ್ತೀನಿ, ಮಗು ಮಾಡ್ತೀಗ. ಎಷ್ಟೇ ವೀಕ್ ಇರಲಿ ಸ್ಟೂಡೆಂಟ್, ಫೇಲ್ ಆಗಿರೋ ಸ್ಟೂಡೆಂಟ್ಸ್ ಕೊಡಿ, ನಾನು ಈಗ ನಿಮ್ಮ ಮುಂದೆ ರೆಡಿ ಮಾಡಿ 10 ನಿಮಿಷದಲ್ಲಿ ನಿಮ್ಮ ಮುಂದೆ ಪ್ರದರ್ಶನ ಮಾಡಿಸ್ತೇನೆ. ಇಷ್ಟೆಲ್ಲ ಇಟ್ಕೊಂಡು ನಾವು ಯಾಕೆ ಬೈಬೇಕು, ಹೊಡಿಬೇಕು, ಸ್ಟೂಡೆಂಟ್ಸ್ ಮೇಲೆ ಒತ್ತಡ ಯಾಕೆ ಹಾಕಬೇಕು? ದಯವಿಟ್ಟು ಜವಾಬ್ದಾರಿಯಿಂದ ಕೆಲಸ ಮಾಡೋಣ. ಮಾಡ್ತೀರಾ? ಈಗ 25 ವರ್ಡ್ಸ್ ಅನ್ನ ಉಲ್ಟಾ ಹೇಳ್ಬೇಕು. ಕಂಪ್ಯೂಟರ್ ನಂಬರ್ 3.
25 back to 1. Ready? Okay. ಈ ಹುಡುಗ ಮಾಡೋದನ್ನ ಟೈಮಿಂಗ್ ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ಮಗು ಈ ಕೆಲಸ ಮಾಡುತ್ತೆ. ಓಕೆ, ಕಂಪ್ಯೂಟರ್ 3, your time starts now. 25 memory, 24 Beyblade, 23 camera, 22 watch, 21 cloud, 20 lamp, 19 mic, 18 podium, 17 mobile, 16 football, 15 bottle, 14 college, 13 chalk piece, 12 speaker, level laptop, 10 leader, 9 book, 8 education, 7 public TV, 6 pen, 5 sealing machine, 4 spectacles, 3 stage, 2 LED, 1 fan. ವೆರಿ ಗುಡ್, ಬ್ರಿಲಿಯಂಟ್. ಎದ್ದು ನಿಂತ್ಕೊಂಡು ಜೋರಾಗಿ ಚಪ್ಪಾಳೆ. ಕಂಪ್ಯೂಟರ್ಸ್, ಯು ಕ್ಯಾನ್ ಓಪನ್ ಯುವರ್ ಐಸ್, ಸ್ಟ್ಯಾಂಡ್ ಆನ್ ದ ಡೈಸ್ ಪ್ಲೀಸ್. ಚೆನ್ನಾಗಿ ಮಾಡ್ತಾರೆ ಇವರೆಲ್ಲ. ಚಪ್ಪಾಳೆ ಸ್ವಲ್ಪ ಜೋರಾಗಿ ಬರುತ್ತಾ? ಈ 4 ಜನ ಸ್ಟೂಡೆಂಟ್ಸ್ ಇವರು. ಒಂದು ತಪ್ಪಾದ್ರೂ ಮಾಡಿದ್ರ ಹೇಳಿ ನನಗೆ. ಒಂದು ತಪ್ಪು ಎಲ್ಲಾದ್ರೂ. ಓಕೆ, ಈಗ 25 ನಿಮ್ಮ ಮುಂದೆ ಬರೀ. ಈಗ ಸಮಯಾವಕಾಶ ಎಷ್ಟಿದೆ ಅಂತ. ಇವರು 50 ಮಾಡಕ್ ಸಾಧ್ಯ, 100 ಮಾಡಕ್ ಸಾಧ್ಯ, 200 ಮಾಡಕ್ಕೂ ಸಾಧ್ಯ. ಅಭ್ಯಾಸದ ಮೇಲೆ ಹೋಗುತ್ತಿದ್ದು. ಯಾವ ರೀತಿ ಇದನ್ನ ಪರೀಕ್ಷೆಯಲ್ಲಿ ನೀವು ಯೂಸ್ ಮಾಡ್ತೀರಾ? ಒಂದು ಪಾಠ ಓದ್ತೀರಾ, ಒಂದು ಚಾಪ್ಟರ್ ಓದ್ತೀರಾ. ಆ ಚಾಪ್ಟರ್ ಅಲ್ಲಿ 25 ಪ್ಯಾರಾಗ್ರಾಫ್ಸ್ ಇರುತ್ತೆ. ಆ 25 ಪ್ಯಾರಾಗ್ರಾಫ್ಸ್ ಅನ್ನ ನೆನಪಿಟ್ಕೋಬೇಕಾದ್ರೆ ಒಂದೊಂದು ಪ್ಯಾರಾಗ್ರಾಫ್ ಇಂದ ಕೀವರ್ಡ್ ತಗೋತೀರಾ. ಆ ಕೀವರ್ಡ್ ನೆನಪಿದ್ರೆ ಪ್ಯಾರಾಗ್ರಾಫ್ ನೆನಪಿರುತ್ತೆ, ಪ್ಯಾರಾಗ್ರಾಫ್ ನೆನಪಿದ್ರೆ ಚಾಪ್ಟರ್ ನೆನಪಿರುತ್ತೆ. ಈ ರೀತಿ ಲಿಂಕಿಂಗ್ ಮೆಥಡ್ ಅಂತ ಹೇಳ್ತೀವಿ. ಏನ್ ಹೇಳ್ತೀವಿ ಇದಕ್ಕೆ? ಲಿಂಕಿಂಗ್ ಮೆಥಡ್. ಇದನ್ನ ನಾನು ಇವರಿಗೆ ಟ್ರೈನಿಂಗ್ ಕೊಟ್ಟಾಗ ಇವ್ರಿಗೆ ಬಂತು. ಆದ್ರೆ ಈಗ ನಿಮ್ಮ ಮಗುಗೆ ಹೇಳ್ಕೊಡ್ತೀನಿ, ಇಲ್ಲೇ ಹೇಳ್ಕೊಡ್ತೀನಿ. ನಿಮ್ಮ ಮಗು ಈಗ ಮಾಡುತ್ತೀಗ. ಎಷ್ಟು ಜನ ಸ್ಟೂಡೆಂಟ್ಸು ಇದನ್ನ ಕಲಿಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ? ಕೈ ಎತ್ತೀಗ. ಓಕೆ, ಎದ್ದು ನಿಂತ್ಕೊಳ್ಳಿ. ಸ್ಟೂಡೆಂಟ್ಸ್ ಯಾರೆಲ್ಲ ಕಲಿಬೇಕಂತಿದ್ದೀರೋ ಎದ್ದು ನಿಂತ್ಕೊಳ್ಳಿ. ಈಗಲೇ ನಿಮ್ಗೆ ಹೇಳ್ಕೊಡ್ತೀನಿ ನಾನು. ಈಗ ನೀವೆಲ್ಲ ವೇದಿಕೆ ಮೇಲೆ ಬರ್ತೀರಾ. ನೀವು ಬರಕ್ ಮುಂಚೆ ಈ 4 ಜನ ವಿದ್ಯಾರ್ಥಿಗಳಿಗೆ ಜೋರಾಗಿ ಚಪ್ಪಾಳೆ ತಡ್ಬೋದಾ? ಫಾರ್ ದೇರ್ ವಂಡರ್ಫುಲ್ ವರ್ಕ್. ಥ್ಯಾಂಕ್ ಯು, ವೆಲ್ ಡನ್. ಯು ಕ್ಯಾನ್ ಗೋ ಬ್ಯಾಕ್ ಟು ಯುವರ್ ಚೇರ್.